my S channel. Now we are starting the internal security third part. The video is regarding to the international border security challenges. ನಮ್ಮ ಇಂಡಿಯಾದ ಇಂಟರ್ನ್ಯಾಷನಲ್ ಬಾರ್ಡರ್ ಹೇಗಿದೆ ನೋಡ್ಕೊಂಬಿಡೋಣ. ಕೋಸ್ಟಲ್ ಲೈನ್ ಬಿಟ್ಟು 11,098.81 ಕಿಲೋಮೀಟರ್ ಇದೆ. ಇಂಡೋ ಪಾಕ್ 3,323, ಇದು ನೆನ್ಪಿಟ್ಕೊಳ್ಳೇಬೇಕು. 3,323 ಕಿಲೋಮೀಟರ್. ಇಂಡೋ ಅಫ್ಘಾನಿಸ್ತಾನ್ 106. ಇಂಡೋ ಚೀನಾ ಬಂದ್ಬಿಟ್ಟು 3,488 ಇದೆ. 3,488. ಇದು 3,323, ಇದು 3,488. ಇಂಡಿಯಾ ನೇಪಾಲ್ 1,751, ಇಂಡಿಯಾ ಭೂತಾನ್ 699, ಇಂಡಿಯಾ ಮಯನ್ಮಾರ್ 1,643. ಇದು ಕೂಡ ಇಂಪಾರ್ಟೆಂಟ್, ಇದು ನೆನಪಿಟ್ಕೊಳ್ಳ. ಅಂದರೆ ನಮಗೆ ಮೇಜರ್ ಇಲ್ಲೇ ನಡೀತಿರುತ್ತಲ್ವ, ಇದು ಒಂದು ಕೂಡ ಇಂಪಾರ್ಟೆಂಟು, ಇದು ಕೂಡ ಇಂಪಾರ್ಟೆಂಟು. ಆ್ಯಂಡ್ ಇಂಡೋ ಬಾಂಗ್ಲಾದೇಶ್ ಇಟ್ಸ್ ಹೈಯೆಸ್ಟ್ 4,096.7 ಕಿಲೋಮೀಟರ್. ನಿಮಗೆ ಈ ಇಂಪಾರ್ಟೆಂಟ್ ಪಿಕ್ಚರ್ನ ಯಾವುದೇ ಒಂದು ಕಂಟ್ರಿ ಟೆರರಿಸಮ್ ಮೀನ್ಸ್ ಕ್ರಾಸ್ ಬಾರ್ಡರಲ್ಲಿ ಏನೇ ನಡೀತಾ ಇದೆ, ಇಷ್ಟೊಂದು ಪಿಕ್ಚರ್ ಇತ್ತು ಅಂದರೆ ಸಾಕು, ಯು ಕ್ಯಾನ್ ರೈಟ್ ಎನಿ ಆನ್ಸರ್ಸ್. ಅದಕ್ಕೊಂದಿಷ್ಟು ಜಸ್ಟ್ ಫಾರ್ಡರ್ ಫ್ಯಾಕ್ಟ್ಸ್ ಎಕ್ಸಾಂಪಲ್ಸು ಸಿಗುತ್ತೆ. ಇಷ್ಟೊಂದು ಬೇಸಿಕ್ ಆದರೂ ತಿಳ್ಕೊಂಡ್ರೆ ಒಳ್ಳೆಯದು. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಟೆರರಿಸ್ಟ್ ಇನ್ಫಿಲ್ಟ್ರೇಷನು, ಡ್ರಗ್ಸು, ಫೇಕ್ ಕರೆನ್ಸಿ. ಓಕೆನಾ. ನೆಕ್ಸ್ಟು ಇಂಡಿಯಾ ಚೀನಾ ಬಾರ್ಡರಲ್ಲಿ ಓಪನ್ ಆ್ಯಂಡ್ ಪೋರಸ್ ಬಾರ್ಡರ್ಸು, ಸ್ಮಗ್ಲಿಂಗ್ ಯೂಸ್ ಬೈ ಪಾಕಿಸ್ತಾನ್ ಫಾರ್ ಟೆರರಿಸ್ಟ್ ಇನ್ಫಿಲ್ಟ್ರೇಷನು. ಇಂಡಿಯಾ ನೇಪಾಳಲ್ಲಿ ಅನ್ಸೆಟಲ್ಡ್ ಬಾರ್ಡರ್ ಇದೆ, ಮಲ್ಟಿಪ್ಲಿಸಿಟಿ ಆಫ್ ಇಂಡಿಯನ್ ಫೋರ್ಸಸ್ಸು, CPC ಪಾಸಿಂಗ್ ಥ್ರೂ ದ POK. ನೆಕ್ಸ್ಟ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಫ್ ಬ್ರಹ್ಮಪುತ್ರ, ಇವೆಲ್ಲವೂ ನಡೀತಿದೆ. ಇದು ಪಾಕಿಸ್ತಾನದಲ್ಲಿ ಬರುತ್ತೆ. ಇಂಡಿಯಾ ಬಾಂಗ್ಲಾದಲ್ಲಿ ಬಂದುಬಿಟ್ರು ಇಲ್ಲಿಗಲ್ ಮೈಗ್ರೇಷನ್ನು, ಪೋರಸ್ ಬಾರ್ಡರ್ ಇದೆ, ಸ್ಮಗ್ಲಿಂಗ್ ಇದೆ, ರೆಫ್ಯೂಜಿ ಟೇಕನ್ ಬೈ ಇನ್ಸರ್ಜೆಂಟ್. ಅವ್ರು ರೋಹಿಂಗ್ಯಾ ಮತ್ತು ಅವ್ರು ಬರ್ತಾ ಇದ್ದಾರಲ್ವ, ಅವ್ರು ಇಲ್ಲಿಗೂ ಬರ್ತಿದ್ದಾರೆ, ಮಯನ್ಮಾರಿಂದನೂ ಬರ್ತಿದೆ. ಇಶ್ಯೂಸ್ ದ ಮ್ಯಾಂಡೇಟ್ ಆಫ್ ಅಸ್ಸಾಂ ರೈಫಲ್ಸು, ಫ್ರೀ ಮೂವ್ಮೆಂಟ್ ರೆಜಿಮ್ಸು, ಡ್ರಗ್ಸ್ ಸ್ಮಗ್ಲಿಂಗ್. ನೀವು ಕ್ರಾಸ್ ಬಾರ್ಡರ್ನ ಕೋಆಪ್ರೇಷನ್ ಮಾಡಬೇಕು ಅಂದರೆ ಹೇಗೆ? ಟೆರಿಟೋರಿಯಲ್ ಫ್ಲೋಸ್ಗಳೇ, ಸೋಷಿಯೋ ಎಕನಾಮಿಕ್ಕು, ಟೆಕ್ನಾಲಜಿ, ಎನ್ವೈರ್ಮೆಂಟ್, ಹೆರಿಟೇಜನ್ನು, ನೆಟ್ವರ್ಕ್, ಸೋಷಿಯಲ್ ಕ್ಯಾಪಿಟಲ್ನ, ರಿಲೇಷನ್ಶಿಪ್ಪು, ಕನ್ಸ್ಟ್ರಕ್ಷನ್ಸ್, ಟೆರಿಟೋರಿಯಲ್ ಕನ್ವರ್ಜೆನ್ಸ್ ಮಾಡಬೇಕು. ಸೋಷಿಯೋ ಎಕನಾಮಿಕ್ ಕೊಯಿಜನ್ಸ್, ಬಿಲ್ಡಿಂಗ್ ಟೆರಿಟೋರಿಯಲ್ ಆರ್ಟಿಕ್ಯುಲೇಷನ್ನು, ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್, ಸ್ಪೇಷಿಯೋ ಟೆಂಪರಲ್ ಸ್ಕೇಲ್ ಮಾಡಬೇಕು, ಗವರ್ನೆನ್ಸ್ ಮಾಡಲ್ ಮಾಡಬೇಕು, ಇಂಟರ್ವೆನ್ಷನ್ ಅಜೆಂಡಾ ಇರಬೇಕು. ಓಕೆನಾ. ಸೆಕ್ಯೂರಿಟಿ ಚಾಲೆಂಜಸ್ ಏನಿದೆ ಬಾರ್ಡರ್ ಏರಿಯಾದಲ್ಲಿ, ಎದಕ್ಕೆ ಬೇಕು ಬಾರ್ಡರ್ ಮ್ಯಾನೇಜ್ಮೆಂಟ್, ಯಾಕೆ ಎಫೆಕ್ಟಿವ್ ಮಾಡಬೇಕು? ನ್ಯಾಷನಲ್ ಸೆಕ್ಯೂರಿಟಿನ, ಟೆರಿಟೋರಿಯಲ್ ಇಂಟಿಗ್ರಿಟಿನ ಉಳಿಸ್ಕೊಳ್ಳೋಕ್ಕೋಸ್ಕರ. ಡಿಫೆನ್ಸ್ ಅಗೇನ್ಸ್ಟ್ ದ ಎಕ್ಸ್ಟರ್ನಲ್ ಥ್ರೆಟ್ಸ್, ಅದೇ ಟೂ ಪ್ರಾಂಗ್ಡ್ ಥ್ರೆಟ್ಸ್ ಅಂತ ಹೇಳ್ತೀವಲ್ವ, ಪಾಕಿಸ್ತಾನ ಮತ್ತು ಚೀನಾ. ಕಾರ್ಗಿಲ್ ಇನ್ಫಿಲ್ಟ್ರೇಷನ್, ಗಲ್ವಾನ್ ವ್ಯಾಲಿ ಕ್ಲಾಶ್ ಇದೆ, ರೋಬಸ್ಟ್ ಬಾರ್ಡರ್ ಡಿಫೆನ್ಸಸ್ ಇದೆ. ಕರ್ಬಿಂಗ್ ಇನ್ಫಿಲ್ಟ್ರೇಷನ್ ಆ್ಯಂಡ್ ಟೆರರಿಸಮ್ ಅನ್ನು LOCಯಲ್ಲಿ ಇಂಡಿಯಾ ಪಾಕಿಸ್ತಾನ ಬಾರ್ಡರಲ್ಲಿ ನಡೀತಾ ಇರ್ತದೆ. 130 ಇನ್ಫಿಲ್ಟ್ರೇಷನ್ ಅಟೆಂಪ್ಟ್ಸ್ ಆಗಿದೆ ಇನ್ 2023, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡಾಟಾ ಪ್ರಕಾರ. ನೆಕ್ಸ್ಟ್ ಟ್ರಾನ್ಸ್ನ್ಯಾಷನಲ್ ಕ್ರೈಮು ಮತ್ತು ಎಕನಾಮಿಕ್ ಸೆಕ್ಯೂರಿಟಿ ಮಾಡಿ ಎಲ್ಲಿ ಟೆರರಿಸಮ್ ಮಾಡಿ ಗ್ರೂಪ್ ಮಾಡ್ತಿರ್ತಾರಲ್ಲ ಅದನ್ನು ತಡೆಯೋಕ್ಕೋಸ್ಕರ. ಏನು? ಸ್ಮಗ್ಲಿಂಗು, ಟ್ರಾಫಿಕಿಂಗ್. ಪೋರಸ್ ಬಾರ್ಡರ್ ಇದೆ, ನೇಪಾಳು, ಬಾಂಗ್ಲಾದೇಶ, ಮಯನ್ಮಾರ್ ಜೊತೆಗೆ ಏನೇನು ಬರುತ್ತೆ? ಡ್ರಗ್, ಆರ್ಮ್ಸ್, ಕ್ಯಾಟಲ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್. ಇಂಡಿಯಾ ಮಯನ್ಮಾರ್ ಬಾರ್ಡರ್ ಇದೆ, ಕರ್ಬಿಂಗ್ ಇಲ್ಲಿಗಲ್ ಮೈಗ್ರೇಷನ್ಸ್ ಇದೆ, ಇನ್ಫ್ಲಕ್ಷನ್. ಇನ್ನು ಇಲ್ಲಿಗಲ್ ಮೈಗ್ರೇಷನ್ ಅಂತ ವರ್ಡ್ ಬಂತು ಅಂದರೆ ಯು ಶುಡ್ ಯೂಸ್ ದ ವರ್ಡ್ ಇನ್ಫ್ಲಕ್ಸ್. ಇದು ನೆನ್ಪಿಟ್ಕೊಳ್ಳೇಬೇಕು ನೀವು, ಇನ್ಫ್ಲಕ್ಸ್. ಓಕೆನಾ. ನೆಕ್ಸ್ಟು ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಇನ್ಸರ್ಜೆನ್ಸಿ ಕಂಟ್ರೋಲ್ ಮಾಡಬೇಕು. ಅದೇ ಕ್ರಾಸ್ ಬಾರ್ಡರ್ ಇನ್ಸರ್ಜೆನ್ಸಿ ನೆಟ್ವರ್ಕ್ಸ್ ಇರುತ್ತೆ. ನಾರ್ತ್ ಈಸ್ಟಲ್ಲಿ NSC ಏನು, ಉಲ್ಫಾ, ಮಿಲಿಟೆಂಟ್ ಕೆಪಾಸಿಟಿ ಮತ್ತು ಲಾಜಿಸ್ಟಿಕ್ಸ್, ಸಪ್ಲೈ ಚೈನ್ಸ್, ಪಬ್ಲಿಕ್ ಹೆಲ್ತ್, ಹ್ಯುಮ್ಯಾನಿಟೇರಿಯನ್ ಡೈಮೆನ್ಷನ್ಸಿಂದ ಕೂಡ ಡಿಸೀಸ್ ಸರ್ವೆಲೆನ್ಸ್ ಮಾಡೋಕ್ಕೂ, ಪಬ್ಲಿಕ್ ಹೆಲ್ತ್ ಸೆಕ್ಯೂರಿಟಿಗೋಸ್ಕರ ಓಪನ್ ಬಾರ್ಡರ್ಸಲ್ಲಿ ಕಂಡ್ಯೂಟ್ಸ್ ಫಾರ್ ಪ್ಯಾಂಡಮಿಕ್ಸ್ ಮತ್ತು ಝೊನೋಟಿಕ್ ಡಿಸೀಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಕೋವಿಡ್-19 ನೇಪಾಲ್, ಭೂತಾನಿಂದ ಬಂದಿತ್ತು. ಹ್ಯುಮ್ಯಾನಿಟೇರಿಯನ್ ರೆಫ್ಯೂಜಿ ಮ್ಯಾನೇಜ್ಮೆಂಟನ್ನು ಮಾಡೋಕ್ಕೋಸ್ಕರ ರೆಫ್ಯೂಜಿ ಇನ್ಫ್ಲೋಸ್ ಆಗ್ಬೋದು. ಮಯನ್ಮಾರ್ ಕೂಪಿಂದ ರೋಹಿಂಗ್ಯಾಸ್ ಬರ್ತಾರೆ, ರೆಗ್ಯುಲೇಟರ್ ಬಾರ್ಡರ್ ಎಂಟ್ರಿ ಮಾಡಬೇಕು. ಡೆವಲಪ್ಮೆಂಟಲ್ ಆ್ಯಂಡ್ ಸ್ಟ್ರಾಟಜಿಕ್ ಡೈಮೆನ್ಷನ್ಸ್ ಕೂತ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಮತ್ತು ಇಂಟಿಗ್ರೇಷನ್, ಇನ್ಫ್ರಾಸ್ಟ್ರಕ್ಚರು, ಕಮ್ಯುನಿಕೇಷನು, ಲೈವ್ಲಿಹುಡ್. ಓಕೆನಾ. ಯಾವ್ಯಾವ ಕಂಟ್ರಿಯಿಂದ ಏನೇನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ವಿಡಿಯೋದಲ್ಲಿ, ಅಲ್ಲಿ ಫೋಟೋದಲ್ಲಿ ತೋರಿಸಿದ್ದೀನಿ. ನೀವು ಪಾಕಿಸ್ತಾನ್ ಬಾರ್ಡರ್ ಅಂತ ಬರೆದ್ರೆ ಕ್ರಾಸ್ ಬಾರ್ಡರ್ ಟೆರರಿಸಮ್, ಪಾಕಿಸ್ತಾನ್, ಪಠಾನ್ಕೋಟ್, ಉರಿ, ಪುಲ್ವಾಮಾ. ಉರಿ 2016, ಪಠಾನ್ಕೋಟ್ 2016, ಪುಲ್ವಾಮಾ 2019. ಸೀಸ್ ಫೈರ್ ವೈಲೇಷನ್, LOCಯಲ್ಲಿ ಕಂಟಿನ್ಯೂಸ್ ಆಗಿ ಶೆಲ್ಲಿಂಗ್ ಅಂತ ಬರೀಬೇಕು ನೀವು. ಶೆಲ್ಲಿಂಗ್ ಅಂದರೆ ಅದು ಕಂಟಿನ್ಯೂ ಫೈರಿಂಗ್ ಮಾಡಿರ್ತಾರಲ್ಲ, ಅದಕ್ಕೆ ಶೆಲ್ಲಿಂಗ್ ಅಂತಾರೆ. ಶೆಲ್ಲಿಂಗ್. ಓಕೆನಾ. ಈ ಥರ ವರ್ಡ್ಸ್ ಬರೀಬೇಕು ನಾವು, ಅಂದಾಗೆ ಅದು ಇಂಟರ್ನಲ್ ಸೆಕ್ಯೂರಿಟಿ ಆನ್ಸರ್ ಅನ್ಸ್ಕೊಳುತ್ತೆ. ರೆಡಿಕಲೈಸೇಷನ್, ನಾರ್ಕೋಟಿಕ್ ಸ್ಮಗ್ಲಿಂಗ್ ಇನಿಷಿಯೇಟಿವ್ಸ್ ಏನು, ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೇನು? ಆ್ಯಂಟಿ ಇನ್ಫಿಲ್ಟ್ರೇಷನ್ ಅಬ್ಸ್ಟಕಲ್ ಸಿಸ್ಟಮ್ ಅಂತಲೇ ಬರೀಬೇಕು ನೀವು. ಫೆನ್ಸಿಂಗ್ ಆ್ಯಂಡ್ ಫ್ಲಡ್ ಲೈಟಿಂಗ್ ಅಂದರೆ ಫುಲ್ ದೊಡ್ಡ ಲೈಟ್ ಆಗ್ತೀವಲ್ಲ ಕ್ರಿಕೆಟ್ ಸ್ಟೇಡಿಯಮಲ್ಲಿ, ಆ ಥರ ಲೈಟ್ಸ್ ಹಾಕ್ತಿದ್ವಿ. ಇದಕ್ಕೇನಂತೀವಿ? ಆ್ಯಂಟಿ ಇನ್ಫಿಲ್ಟ್ರೇಷನ್ ಅಬ್ಸ್ಟಕಲ್ ಸಿಸ್ಟಮ್. ಈ ವರ್ಡ್ ನೀವು ಬರೀಲೇಬೇಕು. ಆ್ಯಂಟಿ ಇನ್ಫಿಲ್ಟ್ರೇಷನ್ ಅಬ್ಸ್ಟಕಲ್ ಸಿಸ್ಟಮ್ ಅಂತೀವಿ. ಓಕೆನಾ. ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಸೀಸ್ ಫೈರ್ ಅಗ್ರಿಮೆಂಟ್ ಇದೆ. ಯೂಸ್ ಆಫ್ ಟೆಕ್ನಾಲಜಿ ಇದೆ, ಡ್ರೋನು, ಥರ್ಮಲ್ ಇಮೇಜರ್ಸು, ನೈಟ್ರೋಜನ್ ಸಿಸ್ಟಮ್ಸ್ ಇದೆ ಅಂಡರ್ CIBMS ಅಂತ. ಫೈನಾನ್ಷಿಯಲ್ ಸರ್ವೇಲೆನ್ಸ್ ಇದೆ, NIE ಮತ್ತು ED ಟ್ರ್ಯಾಕಿಂಗ್ ಇದೆ, ಟೆರರ್ ಫಂಡಿಂಗ್ ಇದೆ, UAPA, PML ಇದೆ. ಚೀನಾ ಬಾರ್ಡರ್ ಜೊತೆಗೆ ಗಲ್ವಾನ್ ಕ್ಲಾಶು, ದೋಕ್ಲಾಮ್ ಸ್ಟ್ಯಾಂಡ್ ಆಫ್ ಬರೆಯೋದು. ಅಗ್ರೆಸಿವ್ PLA ಪೆಟ್ರೋಲಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಇನ್ ಕಂಟೆಸ್ಟೆಡ್ ಏರಿಯಾಸ್, ಎಸ್ಪೆಷಲಿ ಅರುಣಾಚಲ್ ಪ್ರದೇಶ ಮತ್ತು ಲಡಾಖ್. ಎಲ್ಲಿ ಬರ್ತಿದ್ದಾರೆ ಇವರು ಅಂದರೆ
ಈ ಅರುಣಾಚಲ್ ಪ್ರದೇಶ, ಲಡಾಖಲ್ಲಿ, ಎಸ್ಪೆಷಲಿ ಲಡಾಖಲ್ಲಿ ಪ್ಯಾಂಗ್ಯಾಂಗ್ಸೋ ಲೇಕಲ್ಲಿ 5 ಫಿಂಗರ್ಸಲ್ಲಿ ಒಂದಿಷ್ಟು ಫಿಂಗರ್ಸ್ ಇವರು ಬಿಲ್ಡ್ ಮಾಡ್ತಿದ್ದಾರೆ. ಸಲಾಮಿ ಸ್ಲೈಸಿಂಗ್ ಟ್ಯಾಕ್ಟಿಕ್ಸ್ ಅಂತಂದರೆ ಬಿಟ್ ಬೈ ಬಿಟ್, ಸ್ವಲ್ಪ ಜಾಗ, ಸ್ವಲ್ಪನೇ ಬರುತ್ತೆ. ಇದು ಸ್ಟ್ರಾಟಜಿಕ್ ಎಂಕ್ರೋಚ್ಮೆಂಟ್ಸ್ ಇನ್ ಲಡಾಖ್ ಮತ್ತು ಅರುಣಾಚಲ್, ಬಾರ್ಡರ್ ಡಿಸ್ಪ್ಯೂಟ್ಸು, ಗಲ್ವಾನ್ ಕ್ಲಾಶು, ಡೋಕ್ಲಾಮು, ಅಗ್ರೆಸಿವ್ PLA ಪೆಟ್ರೋಲಿಂಗು, ಸಲಾಮಿ ಸ್ಲೈಸಿಂಗ್ ಟ್ಯಾಕ್ಟಿಕ್ಸ್ ಅಂತೀವಿ. ಇದಕ್ಕೋಸ್ಕರ ಏನು ಮಾಡಿ ITBP, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ನ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಮಾಡಿದ್ವಿ. 295 ರೋಡ್ಸು, 32 ಹೆಲಿಪ್ಯಾಡ್ಸ್ ಮಾಡಿದ್ವಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಇದೆ. ಡಿಪ್ಲೊಮ್ಯಾಟಿಕ್ ಚಾನಲ್ಸ್ ಮಾಡಿದ್ದೀವಿ. ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್, ಡೈಲಾಗ್ಸ್ ಮತ್ತು WMCC ಮೆಕ್ಯಾನಿಸಮ್ಸ್ ಇದೆ. ಬಾಂಗ್ಲಾದೇಶ್ ಜೊತೆಗೆ ಇಲ್ಲಿಗಲ್ ಮೈಗ್ರೇಷನ್ಸ್ ಆಗ್ತಿದೆ. ಅಸ್ಸಾಮು, ವೆಸ್ಟ್ ಬೆಂಗಾಲ್, ತ್ರಿಪುರಾ ಜೊತೆಗೆ ಕ್ಯಾಟಲ್ ಸ್ಮಗ್ಲಿಂಗು, ಫೇಕ್ ಕರೆನ್ಸಿ ರ್ಯಾಕೆಟ್ಸ್ ಇದೆ. ಪೋರಸ್ ರಿವರ್ ಆ್ಯಂಡ್ ಟೆರೈನ್ಸ್ ಇದ್ದಾವೆ. ಇನಿಷಿಯೇಟಿವ್ಸ್ ಏನು ಮಾಡಿದ್ವಿ? ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟು, 68 ಎನ್ಕ್ಲೇವ್ಸ್ ಇದ್ದಾವೆ. ಫೆನ್ಸಿಂಗು ಪ್ರೋಗ್ರೆಸ್ ಇದೆ, 85% ಕಂಪ್ಲೀಟ್ ಇದೆ. ಜಾಯಿಂಟ್ ಪೋರ್ಟಲ್ಸ್ ಮಾಡ್ತೀವಿ, ಅಂದರೆ ರೆಗ್ಯುಲರ್ ಫ್ಲಾಗ್ ಮೀಟಿಂಗ್ ಆ ಕಂಟ್ರಿ ಮತ್ತು ನಮ್ಮ ಕಂಟ್ರಿ ಜೊತೆಗೆ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಜೊತೆಗೆ. ಸ್ಮಾರ್ಟ್ ಫೆನ್ಸಿಂಗ್ ಇದೆ, CIBMS ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ. ನೆಕ್ಸ್ಟ್ ಮಯನ್ಮಾರ್ ಜೊತೆಗೆ ಸೇಫ್ ಹೇವನ್ ಫಾರ್ ಈ NSCN ಮತ್ತು ಉಲ್ಫಾದರ ಇಲ್ಲಿ ಏನಾದ್ರು ಗಲಾಟೆ ಆದ ತಕ್ಷಣ ಇವ್ರು ಏನು ಮಾಡಿಬಿಡ್ತಾರೆ, ಇಲ್ಲಿ ನಾರ್ತ್ ಈಸ್ಟಲ್ಲಿ ಏನಾದರೂ ಇನ್ಸರ್ಜೆನ್ಸಿ ಕ್ರಿಯೇಟ್ ಮಾಡೋದು ಮತ್ತು ಮಯನ್ಮಾರಲ್ಲಿ ಸೇಫ್ ಆನ್ಸರ್ಲಾಗ ಸೇಫಾಗಿ ಕೂತ್ಕೊಂಡ್ಬಿಡೋದು. ಇದಕ್ಕೆ ಮಯನ್ಮಾರ್ ಸಪೋರ್ಟ್ ಮಾಡ್ತಿರುತ್ತೆ. NSCN ಮತ್ತು ಉಲ್ಫಾ ಇದೇ ಥರ ಮಾಡಿದ್ರು. ಡ್ರಗ್ ಟ್ರಾಫಿಕಿಂಗ್ ಇನ್ ಗೋಲ್ಡನ್ ಟ್ರಯಾಂಗಲ್ಸ್, ಇದು ಮೋರ್ಯೆ ಅಂತ ಬರುತ್ತಾರೆ, ಇದು ಬರೀಲೇಬೇಕು. ನೆಕ್ಸ್ಟ್ ಪೋಸ್ಟ್ ಟ್ರಯಾಂಗೆ ಕ್ರೈಸಿಸ್ ಆದಮೇಲೆ ಮಯನ್ಮಾರ್ ಮಿಲಿಟರಿ ಕೂಪ್ ಆಗಿದೆ. ಇನಿಷಿಯೇಟಿವ್ಸ್ ಗೌರ್ಮೆಂಟ್ ಏನು ಮಾಡಿದ್ದಕ್ಕೆ ಈ ಫ್ರೀ ಮೂವ್ಮೆಂಟ್ ರೆಜಿಮ್ನ ಬಂದ್ ಮಾಡಿದ್ವಿ ನಾವು. ಆಪರೇಷನ್ ಸನ್ರೈಸ್, ಜಾಯಿಂಟ್ ಕೌಂಟರ್ ಇನ್ಸರ್ಜೆನ್ಸಿ ವಿತ್ ಮಯನ್ಮಾರ್ ಆರ್ಮಿ ಜೊತೆಗೆ ಒಂದು ಆಪರೇಷನ್ ಸನ್ರೈಸ್ ಅಂತ ಮಾಡಿದ್ವಿ. ನೆಕ್ಸ್ಟ್ ಬಾರ್ಡರ್ ಫೆನ್ಸಿಂಗ್ ಮಾಡಿದ್ವಿ. ಎನ್ಹಾನ್ಸರ್ ಸರ್ವೆಲೆನ್ಸ್ ಇದೆ. ನೇಪಾಲ್ ಬಾರ್ಡರ್ ಜೊತೆಗೆ ಇಲ್ಲಿ ಸ್ಮಗ್ಲಿಂಗ್ ಇದೆ. ಆರ್ಮ್ಸು, ಡ್ರಗ್ಸು, ಫೇಕ್ ಕರೆನ್ಸಿ, ಕ್ಯಾಟಲ್ಸು ಆಗ್ತಿರುತ್ತೆ. ಇಲ್ಲಿಗಲ್ ಇಮಿಗ್ರೇಷನ್ಸ್, ಟೆರರ್ ಸಸ್ಪೆಕ್ಟ್, ರೈಸಿಂಗ್ ಚೈನೀಸ್ ಇನ್ಫ್ಲುಯೆನ್ಸ್ ಇರುತ್ತೆ. ಇಲ್ಲಿ ಸಶಸ್ತ್ರ ಸೀಮಾಬಲನ್ನು ಸ್ಟ್ರಾಂಗ್ ಮಾಡೋದು, ಬಯೋಮೆಟ್ರಿಕ್ ಮಾನಿಟರಿಂಗ್ ಮಾಡೋದು, ಬಯೋಲೆಟ್ರಲ್ ಮಾನಿಟರಿಂಗ್ ಮಾಡೋದು. ಭೂತಾನ್ ಜೊತೆಗೆ ಪಾಸ್ಟಲ್ಲಿ ಈ ಉಲ್ಫಾ ಮತ್ತು ಬೋಡೋ ಗ್ರೂಪ್ಸ್ಗೆ ಶೆಲ್ಟರ್ ಕೊಡ್ತಿದ್ರು, ಈಗಿಲ್ಲ. ಸ್ಮಗ್ಲಿಂಗ್ ನಡೀತಾ ಇತ್ತು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಆಪರೇಷನ್ ನಡೆದಿದೆ. ಆಪರೇಷನ್ ಆಲ್ ಕ್ಲಿಯರ್ ಅಂತ ಮಾಡಿದ್ರು 2003ಅಲ್ಲಿ ಭೂತಾನೀಸ್ ಆರ್ಮಿ ಮತ್ತು ಇಂಡಿಯನ್ ಆರ್ಮಿದವರು. ಜಾಯಿಂಟ್ ಪೆಟ್ರೋಲಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ಪು. ಓಕೆನಾ. ಪಾಕಿಸ್ತಾನ ಜೊತೆಗೆ ಅದೇ ಆ್ಯಂಟಿ ಇನ್ಫಿಲ್ಟ್ರೇಷನ್ ಅಬ್ಸ್ಟ್ರಕ್ಷನ್ ಅಂತ ಹೇಳಿದ್ನಲ್ವ, ಅದೇ ವಾಟ್ ಈಸ್ ದಟ್ ಆ್ಯಂಟಿ ಇನ್ಫಿಲ್ಟ್ರೇಷನ್ ಆಬ್ಸ್ಟಕಲ್ ಸಿಸ್ಟಮ್ ಮಾಡಿದ್ವಿ ಪಾಕಿಸ್ತಾನ ಜೊತೆಗೆ. ಸೊ ಅದರದ್ದೇ ಒಂದು ಬ್ರೀಫಾಗಿ 2021ಅಲ್ಲಿ NIA, ಇಡಿಯಟ್ ಟ್ರಾಫಿಂಗು, ಚೀನಾ ಜೊತೆ ಬಾರ್ಡರ್ ಡಿಸ್ಪ್ಯೂಟ್ಸು, ITBP, BRO ಮತ್ತು ವೈಬ್ರೆಂಟ್ ವಿಲೇಜಸ್, WMCC ಟಾಕ್ಸ್. ಮೈಗ್ರೇಷನ್ ಬಾಂಗ್ಲಾದೇಶ್ ಜೊತೆಗೆ LBA ಫೆನ್ಸಿಂಗು, BGP ಪೋರ್ಟಲ್ಸ್, ಸ್ಮಾರ್ಟ್ ಫೆನ್ಸಿಂಗು, ಮಯನ್ಮಾರ್ ಆಪರೇಷನ್ ಸನ್ರೈಸು, ಇನ್ಸರ್ಜೆನ್ಸಿ ಅವೇ, FMR ಫ್ರೀ ಮೂವ್ಮೆಂಟ್ ರೆಜಿಮ್ ಸಸ್ಪೆನ್ಷನ್, ಮಣಿಪುರ್ ಫೆನ್ಸಿಂಗು. ನೇಪಾಲ್ ಜೊತೆಗೆ SSB ಪೆಟ್ರೋಲ್ಸು, ಬಯೋಮೆಟ್ರಿಕ್ಸು, ಜಾಯಿಂಟ್ ಕೋಆರ್ಡಿನೇಷನ್. ಭೂತಾನ್ ಜೊತೆಗೆ ಆಪರೇಷನ್ ಆಲ್ ಕ್ಲಿಯರ್. ದಾಟ್ಸ್ ಇಟ್. ಚಾಲೆಂಜಸ್ ಏನಿದ್ದಾವೆ ಸೇಮ್ ಬಂದ್ಬಿಡುತ್ತೆ. ಇನ್ಎಡಿಕ್ವೇಟ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಲಿಮಿಟೆಡ್ ರೋಡು, ರೈಲು, ಟ್ರೂಪ್ ಮೊಬಿಲೈಸೇಷನ್ಗೆ ಇಶ್ಯೂಸ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ ನ್ಯಾಷನಲ್ ಅರುಣಾಚಲ್ ಹೈವೇಸು, ಈಸ್ಟ್ ವೆಸ್ಟ್ ಕಾರಿಡರ್ಗಳು ಇನ್ನು ಮುಗಿಸೇ ಇಲ್ಲ. ಆ್ಯಂಡ್ ಫ್ರಂಟಿಯರ್ ಹೈವೇ ಪ್ರಾಜೆಕ್ಟ್ಸ್ಗಳು ಡಿಲೇ ಆಗ್ತಿದೆ. ಸ್ಟ್ರಾಟಜಿಕ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಕೂಡ ಡಿಲೇ ಆಗ್ತಿದೆ. ಟೈಮು ಮತ್ತು ಕಾಸ್ಟ್ ಓವರನ್ ಆಗ್ತಿದೆ. ಈ ಇಂಡಿಯಾ ಚೀನಾ ಬಾರ್ಡರ್ ರೋಡ್ಸ್ಗಳಲ್ಲಿ 73 ಸ್ಯಾಂಕ್ಷನ್ ಆಗಿದ್ದು, ಅದ್ರಾಗ ಓನ್ಲಿ 22 ಕಂಪ್ಲೀಟ್ ಆಗಿದೆ. ಅದನ್ನ 2012ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ, 2016 ಮಾಡಿದ್ವಿ. ಇದು ಇಂಪಾರ್ಟೆಂಟ್ ಪಾಯಿಂಟು. ನೀವೇನಿದ್ವಿ ಇಂಡಿಯಾ ಚೀನಾ ಬಾರ್ಡರ್ ರೋಡ್ಸಲ್ಲಿ ನೀವು ಓನ್ಲಿ 22 ಮಾಡಿರಿ ಔಟ್ ಆಫ್ 73 ಸ್ಯಾಂಕ್ಷನ್. ನೀವು 2012ಗೆ ಮುಗಿಸ್ತೀನಿ ಅಂತಿದ್ರಿ, ಬಟ್ 2016 ಆದ್ರೂ ಇನ್ನೂ 22 ಆಗಿತ್ತು. ಚಾಲೆಂಜಿಂಗ್ ಮತ್ತು ಟೆರೆನ್ ಕ್ಲೈಮೇಟ್ ಇದೆ, ಹಾರ್ಶ್ ಟೊಪೋಗ್ರಫಿ ಇದೆ, ಕ್ಲೈಮೇಟ್ ಎಕ್ಸ್ಟ್ರೀಮ್ ವೆದರ್ ಇದೆ. ಲಡಾಖ್ ಫೇಸಸ್ 40 ಡಿಗ್ರಿ ಅವಲಾಂಚಸ್ ಇದೆ, 40 ಡಿಗ್ರಿ ಸೆಲ್ಸಿಯಸ್ ಇದೆ, ಅವಲಾಂಚಸ್ ಇದೆ. 3 to 4 ಮಂತ್ ವರ್ಕಿಂಗ್ ವಿಂಡೋಸ್ ಆ್ಯನ್ಯುವಲಿ ಇರುತ್ತೆ. ಹ್ಯೂಮನ್ ರಿಸೋರ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಇದೆ. ಮ್ಯಾನ್ ಪವರ್ ಶಾರ್ಟೇಜ್ ಇದೆ ಬಾರ್ಡರ್ ಫೋರ್ಸಲ್ಲಿ. ವೇಕೆನ್ಸೀಸ್ ಅಫೆಕ್ಟ್ ಸರ್ವೆಲೆನ್ಸು, ಪ್ಯಾಟ್ರೋಲಿಂಗು ಮತ್ತು CAPF ಅಸಮ್ಸ್ ರೈಫಲ್ಸಲ್ಲಿ ಔಟ್ ಆಫ್ 10,15,000 2,000 ಸ್ಯಾಂಕ್ಷನ್ ಸ್ಟ್ರೆಂತಲ್ಲಿ ಓನ್ಲಿ 83,127 ಪೋಸ್ಟ್ನ ನೀವು ತುಂಬಿಕೊಂಡಿದ್ರಿ. ಅಂದರೆ ವೇಕೆನ್ಸೀಸು 83,127ನ ನೀವು ಫಿಲ್ ಮಾಡ್ಕೊಂಡಿದ್ರಿ ಔಟ್ ಆಫ್ 10,15,237 ಪೋಸ್ಟಿನ. ಓಕೆನಾ. ಪೂರ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಇದೆ, ಓವರ್ಲ್ಯಾಪಿಂಗ್ ಜ್ಯೂರಿಸ್ಟಿಕ್ಷನ್ಸ್ ಇದೆ ಅಮಂಗ್ ಆರ್ಮಿ, ITBP, BSF, ಸ್ಟೇಟ್ ಪೊಲೀಸ್ ಮತ್ತು ಎಕ್ಸಾಂಪಲ್ ಇಂಡಿಯಾಸ್ LAC ಮ್ಯಾನೇಡ್ ಬೈ ಮಲ್ಟಿಪಲ್ ಫೋರ್ಸಸ್. ಚೀನಾದವರು ಒಂದು ಸಿಂಗಲ್ ಕಮಾಂಡರ್ ಮಾಡ್ತಿರ್ತಾರೆ. ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಚಾಲೆಂಜಸ್ ಇದೆ, ಲ್ಯಾಂಡ್ ಎಕ್ವಿಸಿಷನ್ಸ್, ಡಿಲೇಸ್, ಲಿಟಿಗೇಷನ್, ಸೆಂಟರ್ ಸ್ಟೇಟ್ ಕೋಆರ್ಡಿನೇಷನ್ ಗ್ಯಾಪ್ಸ್ ಇದ್ದಾವೆ. ಲೈಕ್ ನೀವು ಈ ರೀಜನ್ಸಲ್ಲೆಲ್ಲ ಈ ಮಯನ್ಮಾರು ಮತ್ತೆಲ್ಲ ಮಾಡ್ತಿರ್ತೀವಿ ಅಂದರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಬೇಕಾಗಿರುತ್ತೆ. ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ, ಇದು ಕೂಡ ತುಂಬ ಡಿಲೇ ಆಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯೂರಿಟಿ ಮತ್ತು ಆಪರೇಷನಲ್ ಥ್ರೆಟ್ಸ್, ಪೋರಸ್ ಬಾರ್ಡರ್ ಮತ್ತು ಇಲ್ಲಿಗಲ್ ಮೈಗ್ರೇಷನ್, ಬಾಂಗ್ಲಾದೇಶ, ನೇಪಾಳ, ಮಯನ್ಮಾರು, ವಲ್ನರಬಲ್ ಟು ಸ್ಮಗ್ಲಿಂಗು, ಇಲ್ಲಿಗಲ್ ಮೈಗ್ರೇಷನ್, ರೈಸಿಂಗ್ ಕ್ರಾಸ್ ಬಾರ್ಡರ್ ಟೆನ್ಷನ್ಸ್, ಇನ್ಫಿಲ್ಟ್ರೇಷನ್ ಆ್ಯಂಡ್ ಡ್ರೋನ್ ಇನ್ಕರ್ಷನ್ಸ್ ಬರ್ತಿರ್ತವೆ. ಡ್ರೋನ್ ಇನ್ಕರ್ಷನ್ಸ್ ಅಂತಲೇ ಬರಿಬೇಕು ನಾವು. ಡ್ರೋನ್ ಇನ್ಕರ್ಷನ್ಸ್ ಪಾಕಿಸ್ತಾನ ಬಾರ್ಡರ್
191 ಡ್ರೋನ್ ಸೈಟಿಂಗ್ಸ್ ಆಗಿದ್ದಾವೆ 2022 ಅಲ್ಲಿ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ BSF ಡಾಟಾ ಪ್ರಕಾರ 191 ಡ್ರೋನ್ ಇನ್ಕರ್ಷನ್ಸ್. ಟೆಕ್ನಾಲಜಿಕಲ್ ಆ್ಯಂಡ್ ಸೈಬರ್ ಥ್ರೆಟ್ಸ್, GPS ಜಾಮಿಂಗ್ಸು, ಸೈಬರ್ ಅಟ್ಯಾಕ್ಸು, PLA ಅಕ್ಯೂಸ್ಡ್ ಡ್ರೋನ್ ಸಿಗ್ನಲ್ಸ್ ನಿಯರ್ LIC. ಮೆರಿಟೈಮ್ ಸೆಕ್ಯೂರಿಟಿ ಆ್ಯಂಡ್ ಡೊಮೈನ್ ಅವೇರ್ನೆಸ್ಸಲ್ಲೂ ಕೂಡ ಮೆರಿಟೈಮ್ ಬಾರ್ಡರ್ ಕೋರ್ಡಿನೇಷನ್ ಚಾಲೆಂಜಸ್ ಇದೆ, ಸಿನರ್ಜಿ ಇಲ್ಲ, ಒಂದಕ್ಕೊಂದು ಅದೇ ಸೈಲೋಸಲ್ಲಿ ವರ್ಕ್ ಮಾಡ್ತವೆ. ಡಿಸ್ಪೈಟ್ ಕೋಸ್ಟಲ್ ಸೆಕ್ಯೂರಿಟಿ ಸ್ಕೀಮು ಗ್ಯಾಪ್ಸ್ ಪರ್ಸಿಸ್ಟೆನ್ಸ್ ಇನ್ AS ಕವರೇಜ್ ಮತ್ತು ಪ್ಯಾಟ್ರೋಲಿಂಗ್ ಸ್ಟ್ರೆಂತ್, ಲಿಮಿಟೆಡ್ ಮೆರಿಟೈಮ್ ಡೊಮೈನ್ ಅವೇರ್ನೆಸ್ ಇದೆ. ಲ್ಯಾಕ್ ಆಫ್ ಕಾಂಪ್ರಹೆನ್ಸಿವ್ ರಾಡಾರ್ ಮತ್ತು ಸ್ಯಾಟಲೈಟ್ ಕವರೇಜ್ ಇಲ್ಲ ಅಕ್ರಾಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸಲ್ಲಿ. ಓಕೆನಾ, ಅದೇ ಚಾಲೆಂಜಸ್ ಇನ್ಫ್ರಾಸ್ಟ್ರಕ್ಚರು, ಲಾಜಿಸ್ಟಿಕ್ಸ್, HR, ಅಡ್ಮಿನಿಸ್ಟ್ರೇಟಿವ್, ಸೆಕ್ಯೂರಿಟಿ, ಆಪರೇಷನಲ್, ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್. ಈ ಬಾರ್ಡರ್ ಸೆಕ್ಯೂರಿಟಿಗೋಸ್ಕರ ಗೌರ್ಮೆಂಟ್ ಅವ್ರು ಏನು ಕೆಲಸ ಮಾಡಿದಿರಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ವಿ ಬ್ರೋ. ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಅಂತೀವಲ್ವ ಅವರು ಮತ್ತು ICBR ಅಂದರೆ ಇಂಡೋ ಚೀನಾ ಬಾರ್ಡರ್ ರೋಡ್ಸು ಮತ್ತು ಬಾರ್ಡರ್ ರೋಡ್ ಪ್ರಾಜೆಕ್ಟ್ಸ್ ಅವರು ಅಕಾರ್ಡಿಂಗ್ ಟು ಅಲ್ಲಿ ಪ್ರಾಜೆಕ್ಟ್ ಶಿವಾಲಿಕ್ ಅಂತ ಒಂದಿದೆ. ಇದರಂಟರ್ ಮತ್ತು ಉಮಿಂಗ್ಲಾ ಪಾಸು, ಲಾ ಪ್ಲಾಸಲ್ಲೆಲ್ಲ ದೊಡ್ಡ ದೊಡ್ಡ ರೋಡ್ಸ್ಗಳು ಕಟ್ಟಿದ್ದಾರೆ. ಬಟ್ ಸ್ಟಿಲ್ ದರ್ ಇಸ್ ಅ ನೀಡ್ ಟು ವರ್ಕ್ ಆ್ಯಂಡ್ ಟ್ರೂಪ್ ಮೊಬಿಲಿಟಿ, ಲಾಜಿಸ್ಟಿಕ್ ಕನೆಕ್ಟಿವಿಟಿ. ನೆಕ್ಸ್ಟ್ ಭಾರತ್ ಮಾಲಾ ಪರಿಯಾ ಯೋಜನಾ ಅಂದರೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಿದೆ. ಫೋಕಸ್ ಆನ್ ಬಾರ್ಡರ್ ಮತ್ತು ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ ರೋಡ್ಸ್ಗೆ 10,000 ಕಿಲೋಮೀಟರ್ ರೋಡ್ಸ್ನ ಪ್ಲ್ಯಾನ್ ಮಾಡಿದ್ವಿ ಬಾಂಗ್ಲಾದೇಶ್, ನೇಪಾಲ್, ಭೂತಾನ್ ಕನೆಕ್ಟ್ ಮಾಡೋಕ್ಕೆ. ನೆಕ್ಸ್ಟ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಇದೆ, ಫಿಸಿಕಲ್, ಟೆಕ್ನಾಲಜಿಕಲ್ಲು. ಇಲ್ಲಿ ಫೆನ್ಸು, ಬಾರ್ಡರ್ ಔಟ್ ಪೋಸ್ಟ್ಸು, ಫ್ಲಡ್ಡಿಂಗು, ಫ್ಲಡ್ ಲೈಟ್ಸು, ಫುಡ್ ಟ್ರ್ಯಾಕ್ಸು, ಹೆಲಿಪ್ಯಾಡ್ಸು, ರೋಡ್ಸ್ಗಳಿಗೋಸ್ಕರ. ಸೆಕ್ಯೂರ್ ಕನೆಕ್ಟೆಡ್ ಮತ್ತು ಕ್ಯಾಪಬಿಲಿಟಿ ಎನ್ಹಾನ್ಸ್ಮೆಂಟಿಗೋಸ್ಕರ. ಫಾರೆಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇದು ಇಂಪಾರ್ಟೆಂಟ್ ಆ್ಯಕ್ಟ್. ಇದು ಒಂದು ಮೇಜರ್ ಅಮೆಂಡ್ಮೆಂಟ್ ತಂದಿದ್ದಾರೆ 2023 ನೀವು ಫಾರೆಸ್ಟ್ ಲ್ಯಾಂಡ್ನ ಬೇರೆ ಡಿಫೆನ್ಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಬೋದು. ಇದು ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ಕೊಳ್ಳಿ, ಇಲ್ಲಿ ಫಾರೆಸ್ಟ್ ಇದೆ, ನೀವು ಈ ಕಡೆಗೆ 100 ಕಿಲೋಮೀಟರ್ನ ನಿಮ್ಮ ಏನೋ ಡಿಫೆನ್ಸ್ ಪರ್ಪಸ್ಗೋಸ್ಕರ ಯು ಕ್ಯಾನ್ ಯೂಸ್ ಇವನ್ ಇಫ್ ಇಟ್ ಇಸ್ ದ ವೈಲೇಷನ್ ಬಿಕಾಸ್ ಆಫ್ ದಿ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ಪರ್ಪಸ್ಗೋಸ್ಕರ. ಇಲ್ಲಿ ಫಾಸ್ಟರ್ ಅಪ್ರೂವಲ್ ಇದೆ, ಕಂಪ್ಲೀಷನ್ ಆಫ್ ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ. ಓಕೆನಾ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಟೆಕ್ನಾಲಜಿಕಲ್ ಆ್ಯಂಡ್ ಸರ್ವೆಲೆನ್ಸ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದೆ, ಕಾಂಪ್ರಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ CIBMS ಅಂತೀವಿ. ಅದೇ ಡ್ರೋನ್ಸು, ನೈಟ್ ವಿಷನ್ ಡಿವೈಸಸ್, ಲೇಸರ್ ಫೆನ್ಸ್, ಸ್ಮಾರ್ಟ್ ಫೆನ್ಸರ್. ಇಲ್ಲಿ 5 ಸ್ಮಾರ್ಟ್ ಫೆನ್ಸಿಂಗ್ ಪ್ರಾಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ ಅಲಾಂಗ್ ದಿ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಬಾರ್ಡರ್ ಮೇಲೆ. ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಆ್ಯಂಡ್ ಇಂಟೆಲಿಜೆನ್ಸ್ ಇಂಟಿಗ್ರೇಷನ್. ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಮಾಡಬೇಕಂದ್ರೆ ಮಲ್ಟಿ ಏಜೆನ್ಸಿ ಸೆಂಟರ್ಗಳು ಕೊಲಾಬ್ರೇಷನ್ಸ್ ಮಾಡಬೇಕು ಸ್ಟ್ರೆಂಥನ್ಗೋಸ್ಕರ. ಆ್ಯಂಡ್ ನ್ಯಾಟ್ಗ್ರಿಟಿ ಎನ್ಹಾನ್ಸ್ ವಿತ್ AA ಮತ್ತು GSಗೋಸ್ಕರ. MAC ಪ್ರೋಗ್ರೆಸ್ 100+ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಡೈಲಿ. ಓಕೆನಾ. ಇಂಪ್ರೂವ್ ದ ರಿಯಲ್ ಟೈಮ್ ಡಾಟಾ ಶೇರಿಂಗು ಮತ್ತು ಥ್ರೆಟ್ ರೆಸ್ಪಾನ್ಸ್ ಎಫಿಷಿಯನ್ಸಿ. ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸಲ್ಲಿ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಅಟಾರಿ ಮತ್ತು ಬೇರೆ ಬೇರೆ ಕಡೆಗೆ ಪೆಟ್ರೋಪಾಲ್ ವೆಸ್ಟ್ ಬೆಂಗಾಲಲ್ಲಿ. ಅದೇ ಸೆಕ್ಯೂರ್ ಕ್ರಾಸ್ ಬಾರ್ಡರ್ ಟ್ರೇಡು, ಟ್ರಾನ್ಸಿಟ್ಟು, ಲಾಜಿಸ್ಟಿಕ್ 7 ಆಪರೇಷನಲ್ಸ್ ಇದ್ದಾವೆ. ಒಟ್ಟು ಟೋಟಲ್ 9 ಆಗಿದ್ದಾವೆ. ಅಟಾರಿ, ಪೆಟ್ರೋಪಾಲು, ರಕ್ಸೋಲು, ಎಕನಾಮಿಕ್, ಹ್ಯೂಮನ್ ಮೊಬಿಲಿಟಿ. ಎಂಡ್ ಆಫ್ ಫ್ರೀ ಮೂಮೆಂಟ್ ರೆಜಿಮ್ ಅದೇ ಈಗ ಇಶ್ಯೂ ನಡೀತಾ ಇರೋದ್ರಿಂದ 16 ಕಿಲೋಮೀಟರ್ ಫ್ರೀ ಮೂಮೆಂಟು, ಮೈಗ್ರೇಷನು, ಸ್ಮಗ್ಲಿಂಗು, ಇನ್ಸರ್ಜೆನ್ಸಿ. ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಆ್ಯಂಡ್ ಕಮ್ಯುನಿಟಿ ಎಂಗೇಜ್ಮೆಂಟ್. ಓಕೆನಾ. ನೆಕ್ಸ್ಟ್ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಆ್ಯಂಡ್ ಕಮ್ಯುನಿಟಿ ಎಂಗೇಜ್ಮೆಂಟ್. ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಡೆವಲಪ್ಮೆಂಟ್ ನೀಡ್ಸ್ ಫಾರ್ ಬಾರ್ಡರ್ ಪಾಪ್ಯುಲೇಷನ್ 460 ಬ್ಲಾಕ್ ಅಕ್ರಾಸ್ 117 ಡಿಸ್ಟ್ರಿಕ್ಟ್ಸಲ್ಲಿ. ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಹೆಲ್ತ್ ಕೇರ್, ಅಗ್ರಿಕಲ್ಚರ್, ಸ್ಕಿಲ್. ನೆಕ್ಸ್ಟ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಮಾಡಿದ್ದೀವಿ 2967 ಬಾರ್ಡರ್ ವಿಲೇಜಸ್ಸಲ್ಲಿ ಅಲಾಂಗ್ ಸೈಡ್ ದಿ ಇಂಡಿಯಾ ಚೀನಾ LIC ಮಧ್ಯೆ. ಬಾರ್ಡರ್ ವಿಲೇಜ್ ಪ್ರೋಗ್ರಾಮ್ಸಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಅಲ್ಲಿ ರೋಡು, ಹೌಸಿಂಗು, ಹೆಲ್ತ್, ಎಜುಕೇಷನ್, ಲೈವ್ಲಿಹುಡ್ ಕೊಡ್ತೀವಿ. ಮೈಗ್ರೇಷನು, ಪ್ರಮೋಟ್ ಸಿವಿಲಿಯನ್ ಪ್ರೆಸೆನ್ಸ್ ಇದೆ. ವಿಲೇಜ್ ಡಿಫೆನ್ಸ್ ಕಮ್ಯುನಿಟೀಸ್ಗಳು ಮಾಡಿದ್ದೀವಿ SS ಸೆಕ್ಯೂರಿಟಿ ಫೋರ್ಸಸ್ಗೋಸ್ಕರ. ಓಕೆನಾ. ಅದೇ ಇನ್ಫ್ರಾಸ್ಟ್ರಕ್ಚರು, ಟೆಕ್ನಾಲಜಿಕಲ್, ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್, ಬಾರ್ಡರ್ ಡೆವಲಪ್ಮೆಂಟ್, ಕಮ್ಯುನಿಟೀಸ್. ವೇ ಫಾರ್ವರ್ಡ್ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಅದೇ ಇನ್ಸ್ಟಿಟ್ಯೂಷನಲ್ ಕಮಾಂಡ್ ಫಾರ್ ರಿಫಾರ್ಮ್ಸ್ ಮಾಡಿ. ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಬೇಕು, ಯೂನಿಫೈಡ್ ಕಮಾಂಡ್. ನಿಮಗೆ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತ ಬರೀಬೇಕು, ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ಬರೀಬೇಕು, ಯೂನಿಫೈಡ್ ಕಮಾಂಡ್ ಸ್ಟ್ರಕ್ಚರ್ಗಳು ಮಾಡಬೇಕು, ಮೇಕಿಂಗ್ ಎಲಿಮೆಂಟ್ ಓವರ್ಲ್ಯಾಪಿಂಗ್ ಮಾಡೋಕ್ಕೆ. ಇಂಪ್ಲಿಮೆಂಟೇಷನ್ ಆಫ್ ಶೇಖತ್ಕರ್ ಕಮಿಟಿ ರೆಕಮೆಂಡೇಷನ್ ಅಂದರೆ ಸ್ಟ್ರಾಟಜಿಕ್ ರೋಡ್ ಕನ್ಸ್ಟ್ರಕ್ಷನ್ ಮಾಡಿರಿ, ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರು, ಡಿಫೆನ್ಸ್ ಲಾಜಿಸ್ಟಿಕ್ಸ್ಗೋಸ್ಕರ, ಮಲ್ಟಿ ಏಜೆನ್ಸಿ ಅಕೌಂಟಬಿಲಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಬಿಲ್ಡಿಂಗಿಗೋಸ್ಕರ ಫಾಸ್ಟ್ ಟ್ರ್ಯಾಕ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂಡರ್ ICBR, ಭಾರತ್ ಮಾಲಾ ಮತ್ತು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ಸಲ್ಲಿ. ಮ್ಯಾನ್ ಪವರ್ ಮತ್ತು ಸ್ಪೆಷಲೈಸ್ಡ್ ಟ್ರೈನಿಂಗ್ಸ್ ಆಲ್ರೆಡಿ ಹೇಳಿದ್ವಲ್ಲ, ಗ್ಯಾಪ್ ಇದೆ ಅಂತ. ಅವನ ಓನ್ಲಿ 83,000+ ರಿಕ್ರೂಟ್ಮೆಂಟ್ ಆಗಿದೆ, ಅವನ್ನೆಲ್ಲವನ್ನು ಫಿಲ್ ಮಾಡಿ. ಫೋಕಸ್ ಆನ್ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ಗೋಸ್ಕರ ಅಂದರೆ ಈ ಸಿಯಾಚಿನ್ ಅಲ್ಲೆಲ್ಲಿ ಹೋಗೋಕ್ಕೋಸ್ಕರ ಸ್ಟ್ರಕ್ಚರ್ಸ್ಗಳು ಮಾಡೋದು, ಬಾರ್ಡರ್ ಪ್ಯಾಟ್ರೋಲಿಂಗು, ಮರೈನ್ ಪೊಲೀಸಿಂಗ್ ಸ್ಕಿಲ್ಸು. ಟೆಕ್ನಾಲಜಿಕಲ್ ಮಾಡರ್ನೈಸೇಷನ್ ಆ್ಯಂಡ್ ಸರ್ವೈಲೆನ್ಸ್ ಅಂದರೆ ಅಡಾಪ್ಷನ್ ಆಫ್ ಸ್ಮಾರ್ಟ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಅಂದರೆ ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ಸು, ನಾನ್ ಇಂಟ್ರೂಸಿವ್ ಇನ್ಸ್ಪೆಕ್ಷನ್ ಟೂಲ್ಸ್. ಅಂದರೆ ನೀವು ಅದನ್ನೆಲ್ಲ ಒಡೆದು ಮತ್ತು ಬಿಚ್ಚಿ ನೋಡೋಂಗಿಲ್ಲ, ಹಾಗೆ ನೋಡಬೇಕು. ಅದಕ್ಕೆ ನಾನ್ ಇಂಟ್ರೂಸಿವ್ ಇನ್ಸ್ಪೆಕ್ಷನ್ ಟೂಲ್ಸ್ ಅಂತೀವಿ. ವೇಪರ್ ಡಿಟೆಕ್ಟರ್ಸು, ಫುಲ್ ಬಾಡಿ ಸ್ಕ್ಯಾನರ್ಸು, ಎನೇಬಲ್ಡ್ ಅನಾಲಿಟಿಕ್ಸ್ ಅಂತ ಬರುತ್ತೆ.
ಮೊರೈನ್ ಡೊಮೈನ್ ಅವೇರ್ನೆಸ್ನ ಬೂಸ್ಟ್ ಮಾಡೋದು, ರಿಯಲ್ ಟೈಮ್ ಕೋರ್ಡಿನೇಷನ್ ನೇವಿ ಕೋಸ್ಟ್ AIC NC31 ಗ್ರಿಡ್. ಕಮ್ಯುನಿಟಿ ಮತ್ತು ಡಿಪ್ಲೊಮೆಟಿಕ್, ಅದೇ ಹೇಳಿದ್ನಲ್ಲ, ಕಮ್ಯುನಿಟಿ ಪೊಲೀಸಿಂಗು, ಕಮ್ಯುನಿಟಿ ಎಂಗೇಜ್ಮೆಂಟು, ಲೋಕಲ್ ಪಾರ್ಟಿಸಿಪೇಷನ್, ಐಸ್ ಆ್ಯಂಡ್ ಇಯರ್ಸ್, ಇವರೇ ನಮ್ಮ ಲೋಕಲ್ ಅವ್ರನ್ನ ನಾವು ಕರೆಕ್ಟಾಗಿ ಬಳಸ್ಕೋಬೇಕು ಅಂಡರ್ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮು, ವಿಲೇಜ್ ಡಿಫೆನ್ಸ್ ಕಮ್ಯುನಿಟೀಸ್ ಅಂಡರು. ಮತ್ತು ಸ್ಟ್ರೆಂಥನಿಂಗ್ ಕೋಆಪರೇಷನ್ ವಿತ್ ನೈಬರಿಂಗ್ ಕಂಟ್ರೀಸ್ ಜೊತೆಗೆ ಅವ್ರ ಜೊತೆ ಬಯಲಾಟ್ರಲ್ಲು ಮತ್ತು ಟ್ರಿಲೇಟರ್ ಕೋಆಪರೇಷನ್ ಮಾಡೋದು. ನಿಮಗೆ ಭೂತಾನ್ ಜೊತೆಗೆ ಆಪರೇಷನ್ ಆಲ್ ಕ್ಲಿಯರ್ ಇದೆ, ಮಯನ್ಮಾರ್ ಜೊತೆಗೆ ಆಪರೇಷನ್ ಇದ್ದಾವೆ, ಬಾಂಗ್ಲಾದೇಶ, ನೇಪಾಳು, ಜಾಯಿಂಟ್ ಪೆಟ್ರೋಲಿಂಗ್, ಇಂಟೆಲಿಜೆನ್ಸ್ ಶೇರಿಂಗು, ಅದೇ ಆಪರೇಷನ್ ಸನ್ರೈಸ್ ಅಂಡರ್ ಇಂಡಿಯಾ ಮಯನ್ಮಾರ್, ಆಪರೇಷನ್ ಆಲ್ ಕ್ಲಿಯರ್ ಅಂಡರ್ ಇಂಡಿಯಾ ಭೂತಾನ್. ಅದೇ ಇನ್ಸ್ಟಿಟ್ಯೂಷನಲ್ ಕಮಾಂಡ್ ರಿಫಾರ್ಮ್ಸ್, ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಬಿಲ್ಡಿಂಗು, ಟೆಕ್ನಾಲಜಿಕಲ್ ಮಾಡರ್ನೈಸೇಷನ್, ಕಮ್ಯುನಿಟಿ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್. ಹಿಯರ್ ಕಂಪ್ಲೀಟ್ಸ್ ಯುವರ್ ಬಾರ್ಡರ್ ಸೆಕ್ಯೂರಿಟಿ. ಈ ಕೋಸ್ಟಲ್ ಸೆಕ್ಯೂರಿಟಿ ಒಂದು ನೋಡೋಣ. ಓಕೆನಾ, ಈ ಕೋಸ್ಟಲ್ ಸೆಕ್ಯೂರಿಟಿ ಅಂತ ಬರುತ್ತಲ್ಲ, ಈ ಮೆರಿಟೈಮ್ ಡೊಮೈನ್ ಅವೇರ್ನೆಸ್ ಅಲ್ವಾ. ಈಗ ಮೆರಿಟೈಮ್ನ ಕೋಸ್ಟಲ್ ಸೆಕ್ಯೂರಿಟಿ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತೀವಿ? ಒಂದು VPN, ಇದು LIRT, ಇವೆಲ್ಲ ಸ್ಯಾಟಲೈಟ್ಸ್, VMS, SAR, GPS, ಇವೆಲ್ಲವೂ ಒಂದಕ್ಕೊಂದು ಇಂಟಿಗ್ರೇಟೆಡ್ ಡಾಟಾ ಕನೆಕ್ಟ್ ಮಾಡಿಕೊಂಡು ಯಾರಾದರೂ ಬಂದರೆ ಥ್ರೆಟ್ ಇದ್ರೆ ಅಂತ ಹೇಳ್ತೀವಿ, ಇದು ಸಪೋರ್ಟ್ ಇರುತ್ತೆ. ಓಕೆನಾ, ಕೋಸ್ಟಲ್ ಸೆಕ್ಯೂರಿಟಿ ಸ್ಕೀಮ್ಸ್ಗಳಲ್ಲಿ ಯಾರ್ಯಾರು ಅಪ್ ಟು 12 ಇದು ನಾವು ಕೋಸ್ಟ್ ಅಂದ್ಕೊಳ್ಳೋಣ. ಓಕೆನಾ, ಇದು ಸಮುದ್ರ, ಇದು ಲ್ಯಾಂಡ್. ಅಪ್ ಟು 12 ನಾಟಿಕಲ್ ಮೈಲ್ಸ್ ತನಕ ಮರೈನ್ ಪೊಲೀಸ್, ಇದು ಸ್ಟೇಟ್ ಗೌರ್ಮೆಂಟ್ ಬರುತ್ತೆ. ಫ್ರಮ್ ಈ 12 to 200 ನಾಟಿಕಲ್ ಮೈಲ್ಸ್ ತನಕ ಕೋಸ್ಟ್ ಗಾರ್ಡ್ ಬರುತ್ತೆ. ಇಲ್ಲಿಂದ ಇದು ಮಿನಿಸ್ಟ್ರಿ ಆಫ್ ಕೋಸ್ಟ್ ಗಾರ್ಡ್ ಬರುತ್ತೆ. ನೆಕ್ಸ್ಟ್ ಇಂಡಿಯನ್ ನೇವಿ ನೆಕ್ಸ್ಟ್ ಬರುತ್ತೆ, ಹೇಳ್ತೀನಿ ನಿಮಗೆ. ಇಂಡಿಯನ್ ನೇವಿ ಇದು 200 ನಾಟಿಕಲ್ಸ್ ಮೈಲ್ಸ್ ಬಿಯಾಂಡ್. ಓಕೆನಾ, ಒಂದು ಮರೈನ್ ಪೊಲೀಸು, ಒಂದು ಕೋಸ್ಟ್ ಗಾರ್ಡು, ಒಂದು ಇಂಡಿಯನ್ ನೇವಿ, ಇವರಿಷ್ಟು ಜನ ಇದ್ರ ಮೇಲೆ ವರ್ಕ್ ಮಾಡ್ತಾರೆ. ಓಕೆನಾ, ಕೋಸ್ಟಲ್ ಸೆಕ್ಯೂರಿಟಿ, ಕೋಸ್ಟ್ ಗಾರ್ಡು, ನೇವಿ ಯಾರ್ಯಾರು ಬರ್ತಾರೆ? ಕೋಸ್ಟ್ ಗಾರ್ಡು, ನೇವಿ, ಮರೈನ್ ಪೊಲೀಸ್, ಸ್ಟೇಟ್ ಪೊಲೀಸ್, ಕಸ್ಟಮ್ ಇಂಟಿಗ್ರೇಷನ್, CSF, ಪ್ರೈವೇಟ್ ಪಬ್ಲಿಕ್ ಇಂಡಸ್ಟ್ರೀಸ್, ಆಫ್ಶೋರ್ ಆಯಿಲ್ ಕಂಪ್ನೀಸ್, ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಫಿಶರಿ, ಪೋರ್ಟು, ಮರ್ಕ್ಯಾಂಟಲ್ ಮರೈನ್ ಡಿಪಾರ್ಟ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಇವಿಷ್ಟು ಕೋಸ್ಟಲ್ ಸೆಕ್ಯೂರಿಟಿಗೆ ನೀವು ಹಬ್ ಆ್ಯಂಡ್ ಸ್ಪೋಕ್ ಮಾಡಲ್ ಹಾಕ್ಬಿಟ್ರೆ ಮುಗಿದೋಯ್ತು ಇಷ್ಟೇ. ಓಕೆನಾ, ಕೋಸ್ಟಲ್ ಮೆರಿಟೈಮ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮೆಟಿಕ್ ಸ್ಟ್ರಕ್ಚರಲ್ ಪಾಯಿಂಟ್ ಫಾರ್ಮೆಟಲ್ಲಿ ಏನೇನು ಬರ್ತವೆ? ಇದು ಸ್ಟ್ರಾಟಜಿಕ್ ಆ್ಯಂಡ್ ಜಿಯೋಗ್ರಫಿಕಲ್ ವಲ್ನರಬಿಲಿಟೀಸ್ ಇದೆ. ಅದೇ ಕಾಂಪ್ಲೆಕ್ಸ್ ಕೋಸ್ಟಲ್ ಜಿಯೋಗ್ರಫಿ ಇದೆ, 11,098 ಕಿಲೋಮೀಟರ್ಸ್ ಇದೆ. ಸ್ವ್ಯಾಂಪು, ಲಗೂನು, ಕ್ರೀಕು, ಮ್ಯಾಂಗ್ರೋವ್ಸ್ ಬರುತ್ತೆ. ನ್ಯಾಚುರಲ್ ಬ್ಯಾರಿಯರ್ಸ್ ಇಲ್ಲ, ನಿಮಗೆ ವಾಟರ್ ಇರೋದ್ರಿಂದ ಎಲ್ಲಿ ಬ್ಯಾರಿಯರು ಹೇಗೆ ಮತ್ತು ಡಿಫ್ರೆಂಟ್ ಲಗೂನ್ಸು ಮತ್ತು ಮ್ಯಾಂಗ್ರೋವ್ಸ್ ಇರೋದ್ರಿಂದ ಇಲ್ಲಿಗಲ್ ಎಂಟ್ರಿ ಮತ್ತು ಇನ್ಫಿಲ್ಟ್ರೇಷನ್ ಆಗಿಬಿಡ್ಬೋದು. ಆಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ 1,300 ಐಲ್ಯಾಂಡ್ಸ್ಗಳು, 2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ಗಳನ್ನ. ಅನ್ಸೆಟಲ್ಡ್ ಮ್ಯಾರಿಟೈಮ್ ಬೌಂಡರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸರ್ ಕ್ರೀಕ್ ಡಿಸ್ಪ್ಯೂಟ್ಸ್ ಇದೆ, ಯಾರು ಎಲ್ಲಿ ಬರ್ಬೋದು ಅಂತ ಗೊತ್ತಾಗಲ್ಲ. ಅವ್ರು ಸರ್ ಕ್ರೀಕಿಂದ ಪಾಕಿಸ್ತಾನದವ್ರು ಬಂದುಬಿಡ್ತಾರೆ, ಬಂದಿದ್ದಾರೆ ಕೂಡ. ನೆಕ್ಸ್ಟ್ ಸೆಕ್ಯೂರಿಟಿ ಟೆರರಿಸಮ್ ರಿಲೇಟೆಡ್ ಥ್ರೆಡ್ಸು ಇದೆ, ಅಂದರೆ ಟೆರರಿಸ್ಟ್ ಎಕ್ಸ್ಪ್ಲೋಟೇಷನು, ಸೀರಿ ರೂಟ್ಸು, ಮ್ಯಾರಿಟೈಮ್ ಪಾತ್ವೇನ ಯೂಸ್ ಮಾಡ್ತಾರೆ ಇನ್ಫಿಲ್ಟ್ರೇಷನ್ ಮತ್ತು ಲಾಜಿಸ್ಟಿಕ್ಸ್ಗೋಸ್ಕರ. ಫಾರ್ ಎಕ್ಸಾಂಪಲ್, ಇದು ವೆರಿ ಇಂಪಾರ್ಟೆಂಟ್ ಡಾಟಾ, ನಿಮಗೆ ಕೋಸ್ಟಲ್ ಸೆಕ್ಯೂರಿಟಿ ಬಂದಾಗ ಇದನ್ನು ಬರೀಲೇಬೇಕು ನೀವು. 1993 ಮುಂಬೈ ಸೀರಿಯಲ್ ಬ್ಲಾಸ್ಟ್ ಆಯ್ತಲ್ಲ, ಈ ರಾಯ್ಗಢ್ ಕೋಸ್ಟಿಂದನೇ ಅವರು RDX ಬಾಂಬ್ನ ಟ್ರಾನ್ಸ್ಫರ್ ಮಾಡ್ತಾರೆ. ರಾಯ್ಗಢ್ ಕೋಸ್ಟಿಂದ RDX ಬಾಂಬು 26/11 ಮುಂಬೈ ಅಟ್ಯಾಕ್ ಆದ್ರೆ 2018ರಲ್ಲಿ. ಕರಾಚಿ ಪೋರ್ಬಂದರ್ ಸಿ ರೂಟಿಂದ, ಕರಾಚಿಯಿಂದ ಪೋರ್ಬಂದರಿಗೆ ಬಂದು ಗುಜರಾತ್, ಅಲ್ಲಿಂದ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಓಕೆನಾ, ಹೈಲೈಟ್ಸ್ ದಿ ಮಲ್ಟಿ ಲೇಯರ್ಡ್ ಸರ್ವೈಲೆನ್ಸ್ ಆ್ಯಂಡ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಗಲ್ ಮೈಗ್ರೇಷನ್ ಮತ್ತು ಟ್ರಾನ್ಸ್ನ್ಯಾಷನಲ್ ಕ್ರೈಮು. ಎಸೆನ್ಷಿಯಲ್ ಕಾಸ್ಟ್ ಇನ್ಫ್ಲೆಕ್ಸ್ ಆಫ್ ದಿ ರೋಹಿಂಗ್ಯಾ ರೆಫ್ಯೂಜೀಸ್ ಥ್ರೂ ಅಂಡಮಾನು, ಬೆಂಗಾಲು ಮತ್ತು ಒಡಿಶಾ ಕೋಸ್ಟ್. ಸದರನ್ ಕೋಸ್ಟಲ್ಲಿ ಬಂದುಬಿಟ್ಟು ಹ್ಯೂಮನ್ ಟ್ರಾಫಿಕಿಂಗ್ ಕೇಸಸ್ ಇದೆ, ತಮಿಳುನಾಡು ಮತ್ತು ಕೇರಳ. ವೆಸ್ಟರ್ನ್ ಕೋಸ್ಟ್ ಡ್ರಗ್ ಆ್ಯಂಡ್ ಆರ್ಮ್ಸ್ ಸ್ಮಗ್ಲಿಂಗ್ ಥ್ರೂ ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ ಕೋಸ್ಟ್. ಇಲ್ಲಿಗಲ್ ಮೈಗ್ರೇಷನ್ನು ಮತ್ತು ಟ್ರಾನ್ಸ್ನ್ಯಾಷನಲ್ ಕ್ರೈಮ್ ಆಗಿದ್ದಾವೆ. ನೆಕ್ಸ್ಟ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ರಿಸ್ಕಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ವಲ್ನರಬಿಲಿಟೀಸ್ ಇದೆ. ಪೋರ್ಟ್ಸ್, ಆಯಿಲ್ಸು, ಟರ್ಮಿನಲ್ಸ್, ನೇವಲ್ ಬೇಸಸ್, ಇವಕ್ಕೆಲ್ಲ ಬಾಂಬ್ ಇತ್ತಂದ್ರೆ ಮುಗೀತು, ಡಮರ್. ಇದನ್ನೆಲ್ಲವೂ ನಾವು ಸೇಫ್ ಮಾಡಬೇಕು. ನ್ಯೂಕ್ಲಿಯರ್ ಪ್ಲಾಂಟ್ಸ್, SEZ, ಆಮೇಲೆ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್. ಸ್ಯಾಬೋಟೇಜ್ ಅಂದರೆ ಹೇಳಿದೆ, ಡಿಸ್ಟ್ರಕ್ಷನ್ ಮಾಡೋದು, ಟೆರರಿಸ್ಟ್ ಅಟ್ಯಾಕ್ ಮತ್ತು ಸೈಬರ್ ಇಂಟ್ರೂಷನ್ಸ್. ಎನ್ವೈರ್ಮೆಂಟಲ್ ಲವ್ಲಿವಿಟಿ ಚಾಲೆಂಜಸ್ ಏನು? ಇಲ್ಲಿಗಲ್ ಅನ್ರಿಪೋರ್ಟೆಡ್ ಆ್ಯಂಡ್ ಅನ್ರೆಗ್ಯುಲೇಟೆಡ್ ಫಿಶಿಂಗ್, ಇದನ್ನು ಬರೀಲೇಬೇಕು ನೀವು. ಇಲ್ಲೀಗಲ್ ಅನ್ರೆಗ್ಯುಲೇಟೆಡ್ ಫಿಶಿಂಗ್ ಮಾಡೋದ್ರಿಂದ ಕ್ರಾಸ್ ಬಾರ್ಡರ್ ಫಿಶಿಂಗ್ ಆಗ್ತದೆ, ಇನ್ಕರ್ಷನ್ಸ್, ಎಸ್ಪೆಷಲಿ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್ ಟ್ರಾವೆಲರ್ಸು. ಇದು ರಿಸೋರ್ಸ್ ಡಿಪ್ಲೇಷನ್ ಆಗುತ್ತೆ, ಲೈವ್ಲಿಹುಡ್ ಲಾಸ್ ಆಗುತ್ತೆ, ಫ್ರೀಕ್ವೆಂಟ್ ಮ್ಯಾರಿಟೈಮ್ ಕನ್ಫ್ರಂಟೇಷನ್ಸ್ ಆಗ್ತಿರುತ್ತೆ. ವೀಕ್ನೆಸ್ ಇಂಡಿಯಾಸ್ ಎಬಿಲಿಟಿ ಟು ಎನ್ಫೋರ್ಸ್ ಮ್ಯಾರಿಟೈಮ್ ಸಾವರನಿಟಿ ಮತ್ತು ಎಸ್ಪೆಷಲಿ ಇನ್ ದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ದಲ್ಲಿ ನಮ್ಮನ್ನ ವೀಕ್ ಮಾಡಿಬಿಡುತ್ತೆ ಮ್ಯಾರಿಟೈಮ್ ಡೊಮೈನಲ್ಲಿ. ದ ನೇಷನ್ ವಿಚ್ ಇಸ್ ಗ್ರೇಟ್ ಇನ್ ದ ಮ್ಯಾರಿಟೈಮ್ ಇಸ್ ದ ಲೀಡರ್ ಇನ್ ದ 21st century ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಇಟ್ಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್ ನಾವು. ಓಕೆನಾ, ನೆಕ್ಸ್ಟು ಚಾಲೆಂಜಸ್ ಏನು?
ಸೇಮ್ ಅದೇ ಫ್ರಾಗ್ಮೆಂಟೆಡ್ ಸೆಕ್ಯೂರಿಟಿ ಮಲ್ಟಿಪಲ್ ಏಜೆನ್ಸೀಸ್ ನೋಡಿದ್ವಲ್ಲ, ನೇವಿ, ಕೋಸ್ಟಲ್ ಗಾರ್ಡು, ಮೆರೈನ್ ಪೊಲೀಸ್, ಓವರ್ಲ್ಯಾಪಿಂಗ್, ಜೂರಿಸ್ಟಿಕ್ಷನ್, ಸೈಲೋಸ್, ಡುಪ್ಲಿಕೇಶನ್ ಆಫ್ ದಿ ಎಫರ್ಟ್ಸ್, ಸ್ಲೋ ಇಂಪ್ಲಿಮೆಂಟೇಷನ್ ಇದೆ. ಯಾವುದಪ್ಪ ಅದೇ ಸಾಗರ್ ವಿಷನು, ಭಾರತ್ ಮಾಲಾ ಪ್ರಾಜೆಕ್ಟ್ಸ್ ಬರ್ತಾವಲ್ಲ, ಕೋಸ್ಟಲ್ ಪೊಲೀಸ್ ಸ್ಟೇಷನ್ಸು, ಸರ್ವೈಲೆನ್ಸ್ ಎಕ್ವಿಪ್ಮೆಂಟು, ಫ್ಲೀಟ್ ಮಾಡರ್ನೈಸೇಷನು, ರಿಸೋರ್ಸ್ ಗ್ಯಾಪ್ಸ್ ಇದೆ, ಸ್ಟೇಟ್ ಲೆವೆಲ್ ಕನ್ಸ್ಟೆಂಟ್ಸ್ ಇದೆ, ಲಿಮಿಟೆಡ್ ಫಂಡಿಂಗ್ ಇದೆ, ಟ್ರೈನಿಂಗ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಚಾಲೆಂಜಸ್ ಇದೆ. ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್, ಮ್ಯಾನ್ ಪವರು. ಮರೈನ್ ಪೊಲೀಸ್ ಸ್ಟೇಷನ್ಸ್ ಇದಲ್ಲ, ಆಪ್ರೇಟ್ ಓನ್ಲಿ ದ 25% ಆಫ್ ದಿ ಸ್ಯಾಂಕ್ಷನ್ ಸ್ಟ್ರೆಂತ್. ನಿಮಗೆ 100ಅಲ್ಲಿ ಓನ್ಲಿ 25% ಮಾತ್ರ ವರ್ಕ್ ಮಾಡ್ತಿದ್ದಾರೆ. ಜೆಟ್ಟಿಸ್ ಇಲ್ಲ, ಅಂದರೆ ಸ್ಪೀಡಾಗಿ ಹೋಗೋವಂಥ ಬೋಟ್ಸ್ಗಳು, ಜೆಟ್ಟಿಸ್ಗಳು, ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇಲ್ಲ. ನೆಕ್ಸ್ಟ್ ಪೂರ್ ಕಮ್ಯುನಿಟಿ ಇಂಟಿಗ್ರೇಷನ್ಸು. ಈ ಫಿಷರ್ಮೆನ್ ಜೊತೆಗೆ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ವೇಸ್ಟ್. ನೀವು ಮೆರಿಟೈಮ್ ಸೆಕ್ಯೂರಿಟಿ ಅವ್ರದ್ದು ನಿಮಗೆ ಐಸ್ ಆ್ಯಂಡ್ ಇಯರ್ಸ್, ಗ್ರಾಸ್ ರೂಟ್ ಲೆವೆಲ್ ಇಂಟೆಲಿಜೆನ್ಸ್ ಕಲೆಕ್ಷನ್ ಇದೆ. ಫಿಷರ್ಮೆನ್ ಡಿಸ್ಕನೆಕ್ಟೆಂಟ್ ಇದೆ, ಲೈಕ್ ಹೇಳಿದ್ನಲ್ಲ ಅವ್ರದ್ದು ಐಸ್ ಆ್ಯಂಡ್ ಇಯರ್ಸ್ ಅಂತ. ಸ್ಟ್ರಾಟಜಿಕ್ ಮತ್ತು ಟೆಕ್ನಾಲಜಿಕಲ್ ಚಾಲೆಂಜಸ್ಸೂ ಇದೆ. ಅಂದರೆ ಚೀನಾಸ್ ನ್ಯಾವಲ್ ಎಕ್ಸ್ಪೆನ್ಷನ್ ಥ್ರೂ ಗೋದಾರ್ ಪೋರ್ಟಿಂದ ಜಿಬೂಟಿ ಬೇಸಿಂದ ಆಫ್ರಿಕಾದಲ್ಲಿ ಇದು ಏನು ಮಾಡ್ತಿದ್ದಾರೆ ಇವರು ಚೀನಾದವರು. ಇದು ನಮ್ಮ ಇಂಡಿಯಾದ, ಇಲ್ಲಿ ಪಾಕಿಸ್ತಾನ ಬರುತ್ತೆ, ಇಲ್ಲಿ ಅವ್ರು ಗೋದಾರ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಫ್ರಿಕಾದಲ್ಲಿ ಜಿಬೂಟಿ ಅಂತ ಬರುತ್ತೆ, ಇಲ್ಲಿ ಆಫ್ರಿಕನ್ ಹಾರ್ನಲ್ಲಿ, ಇಲ್ಲಿ ಅವ್ರು ಆಮೇಲೆ ಬೇಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಹಂಬಂಟೊಂಟೊ ಪೋರ್ಟ್ ಆಫ್ ಶ್ರೀಲಂಕಾ, ಇಲ್ಲೂ ಕೂಡ ಇರುತ್ತೆ. ಸ್ಟ್ರಾಟಜಿಕ್ ಎನ್ಸರ್ಕಲ್ಮೆಂಟ್ ಮಾಡ್ತಿದ್ದಾರೆ. ಫ್ರೀಡಮ್ ನ್ಯಾವಿಗೇಷನ್ಗೆ ಥ್ರೆಟನ್ ಇದೆ, ಎಸ್ಪೆಷಲಿ ಇಂಡಿಯನ್ ಓಷನ್ ರೀಜನಲ್ಲಿ. ನಮ್ಮ ಓಷನಲ್ಲಿ ನಾವೇ ಕಿಂಗ್ ಹಾಕಬೇಕು, ಬಟ್ ಇಲ್ಲಿ ಚೀನಾ ಲೀಡ್ ಮಾಡ್ತಿದೆ. ಟೆಕ್ನಾಲಜಿ ಗ್ಯಾಪ್ ಇದೆ. ಓನ್ಲಿ 10 to 15% ಸ್ಮಾಲ್ ಫಿಶಿಂಗ್ ವೆಸಲ್ಸ್ ಇದೆ. ಹ್ಯಾವ್ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್. ಅಂದರೆ ಈ ಸಮುದ್ರದಲ್ಲಿ ನಮ್ಮ ಬೋಟ್ ಅದು ಅವ್ರ ಬೋಟ್ ಯಾವುದಂತ ಗೊತ್ತಾಗೆ ಒಂದು ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಇರಬೇಕು. ಅದ್ರ ಬಾಡಿಲಿ ಈಗ ಫಾಸ್ಟಾಗಿ ಹೋದ ತಕ್ಷಣ ಹೆಂಗೆ ಐಡೆಂಟಿಫೈ ಆಗುತ್ತೋ ಹಾಗೆ. ಬಟ್ ಓನ್ಲಿ 10 to 15% ಸ್ಮಾಲ್ ಫಿಶಿಂಗ್ ವೆಸಲ್ಸ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಫಿಶರ್ ನೇಮ್ ಅಥವಾ ಫಿಶರ್ಮ್ಯಾನ್ ಅಂಡರಲ್ಲಿ ಇವ್ರು ಬಂದುಬಿಡ್ತಾರೆ ಟೆರರಿಸ್ಟ್ಗಳು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಇನಿಷಿಯೇಟಿವ್ಸ್ ಏನು ಮಾಡಿದ್ವಿ. ಒಂದು ಇನ್ಸ್ಟಿಟ್ಯೂಷನಲ್ ಪಾಲಿಸಿಂಗ್ ಫ್ರೇಮ್ವರ್ಕಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ನ ನೋಡಲ್ ಕೋಆರ್ಡಿನೇಷನ್ ಏಜೆನ್ಸಿ ಫಾರ್ ಸೆಂಟ್ರಲ್ ಮತ್ತು ಸ್ಟೇಟ್ ಮೆರಿಟೈಮ್ ಫೋರ್ಸ್ಗೋಸ್ಕರ, ನ್ಯಾಷನಲ್ ಕಮಿಟಿ ಫಾರ್ ಸ್ಟ್ರೆಂಥನಿಂಗ್ ಮೆರಿಟೈಮ್ ಕೋಸ್ಟಲ್ ಸೆಕ್ಯೂರಿಟಿ ಬರೀಬೇಕು. ನ್ಯಾಷನಲ್ ಕಮಿಟಿ ಫಾರ್ ಸ್ಟ್ರೆಂಥನಿಂಗ್ ದಿ ಮೆರಿಟೈಮ್ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ, ಇದು ಹೈ ಲೆವೆಲ್ ಬಾಡಿ, ಚೇರ್ಡ್ ವಿತ್ ಕ್ಯಾಬಿನೆಟ್ ಸೆಕ್ರೆಟರಿನ ಹೆಡ್ ಮಾಡ್ತಾರೆ. ಇಂಟರ್ ಏಜೆನ್ಸಿ ಕೋಡ್ ಇದೆ. ಮತ್ತು ವಿಜನ್ ಸಾಗರ್ ಮತ್ತು ಮೆರಿಟೈಮ್ ಸೆಕ್ಯೂರಿಟಿ ಸ್ಟ್ರಾಟಜಿ, ರೀಜನಲ್ ಮೆರಿಟೈಮ್ ಕೋಆಪರೇಷನ್ ಮಾಡಿ, ಗ್ರೋತ್ ಫಾರ್ ಇನ್ ಆಲ್ ಇನ್ ರೀಜನ್ ಇದೆ, ಪೈರಸಿ ಕಂಟ್ರೋಲು, ಕೌಂಟರ್ ಟೆರರಿಸಮು. ಇಂಡಿಯಾ ಆಸ್ ಅ ರೀಜನಲ್ ಸೆಕ್ಯೂರಿಟಿ ಪಾರ್ಟ್ನರ್, ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಹೇಳ್ತೀವಿ. ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಆಗಬೇಕು. IOR ಅಲ್ಲಿ ಇದು ಮಾಡ್ತಿದೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ಏನೇನು ಮಾಡ್ತಿದೆ, ಕೋಸ್ಟಲ್ ಸೆಕ್ಯೂರಿಟಿ ಸ್ಕೀಮ್ ಇದೆ. ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ 9 ಕೋಸ್ಟಲ್ ಸ್ಟೇಟ್ಸ್ ಮತ್ತು 4 ಯೂನಿಯನ್ ಟೆರಿಟರೀಸಲ್ಲಿ. ಬಯೋಮೆಟ್ರಿಕ್ ID ಕಾರ್ಡು, ಫಿಶರ್ಮೆನ್ ನ್ಯಾಷನಲ್ AS ಅದು ಹೇಳಿದ್ನಲ್ಲ, ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಇದೆ. ವೆಸಲ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಮರೈನ್ ಪೊಲೀಸಿಂಗ್ ಸ್ಟೇಷನ್ಸ್ ಕೂಡ ಇದೆ. ಸಾಗರ್ಮಾಲಾ ಪರ್ಯಾಯ ಯೋಜನೆ ಅಂದರೆ ಪೋರ್ಟ್ ಲೆಡ್ ಡೆವಲಪ್ಮೆಂಟ್ ವಿತ್ 400 ಪ್ರಾಜೆಕ್ಟ್ಸ್ ಯೂಸ್ ಮಾಡ್ತಿದ್ವಿ. ಪೋರ್ಟ್ ಮಾಡರ್ನೈಸೇಷನ್ನು, ಕೋಸ್ಟಲ್ ಕನೆಕ್ಟಿವಿಟಿ, ಕೋಸ್ಟಲ್ ಎಕನಾಮಿಕ್ ಝೋನ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಕಮ್ಯುನಿಟಿ ಡೆವಲಪ್ಮೆಂಟ್. ಟೆಕ್ನಾಲಜಿ ಫ್ರೇಮ್ವರ್ಕಲ್ಲಿ ಇದು ಬರೀಲೇಬೇಕು. ನ್ಯಾಷನಲ್ ಕಮಾಂಡ್ ಕಂಟ್ರೋಲ್ ಕಮ್ಯುನಿಕೇಷನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಎನ್ಶೂರ್ಸ್ ರಿಯಲ್ ಟೈಮ್ ಮೆರಿಟೈಮ್ ಡೊಮೈನ್ ಅವೇರ್ನೆಸ್ ಮಾಡಿದ್ವಿ ಇದಕ್ಕೋಸ್ಕರ. ನ್ಯಾಷನಲ್ ಕಮಾಂಡ್ ಕಂಟ್ರೋಲ್ ಕಮ್ಯುನಿಕೇಷನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಮಾಡಿದ್ದೀವಿ. ಆಮೇಲೆ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಸೆಂಟರ್ ಇದೆ. ನ್ಯಾವಿ ಕೋಸ್ಟ್ ಗಾರ್ಡು ಜಾಯಿಂಟ್ ಹಬ್ ಫಾರ್ ಡಾಟಾ ಫ್ಯೂಷನ್ ಆ್ಯಂಡ್ ಸರ್ವೆಲೆನ್ಸ್. ಇಲ್ಲಿ ಸ್ವಲ್ಪ ಮರ್ಜ್ ಆಗ್ತಿದ್ದಾರೆ. ಇಲ್ಲಿ IMAC ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಸೆಂಟರ್. ಮತ್ತು ಲೆಜಿಸ್ಲೇಟಿವ್ ಮತ್ತು ಕೆಪಾಸಿಟಿ ಬಿಲ್ಡಿಂಗಿಗೆ ಮ್ಯಾರಿಟೈಮ್ ಪೈರಸಿ ಆ್ಯಕ್ಟ್ ಅಂತ ಮಾಡಿದ್ವಿ. ಇದು UN ಕ್ಲಾಸ್ ಜೊತೆಗೆ ಅಲೈನ್ ಆಗುತ್ತೆ. ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗಿಗೋಸ್ಕರ ಕಮ್ಯುನಿಟಿ ಇಂಟ್ರ್ಯಾಕ್ಷನ್ ಪ್ರೋಗ್ರಾಮ್ಸ್ ಮಾಡಿದ್ವಿ. ಫಿಶರ್ಮೆನ್ ಆ್ಯಸ್ ಎ ಫಸ್ಟ್ ರೆಸ್ಪಾಂಡರ್ಗೋಸ್ಕರ. ಆಮೇಲೆ ನ್ಯಾಷನಲ್ ಅಕಾಡೆಮಿ ಆಫ್ ಕೋಸ್ಟಲ್ ಪೊಲೀಸಿಂಗ್ ಇದೆ. ಟ್ರೈನಿಂಗ್ ಇನ್ ಇಲ್ಲಿಗಲ್ ಆ್ಯಂಡ್ ಆಪರೇಷನಲ್ ಸ್ಕಿಲ್ಸ್ ಇದೆ. ನ್ಯಾಷನಲ್ ಅಕಾಡೆಮಿ ಆಫ್ ಕೋಸ್ಟಲ್ ಪೊಲೀಸಿಂಗ್ ಅಂತ ಬರುತ್ತೆ. ಓಕೆನಾ. ಕೋಸ್ಟಲ್ ಬಾರ್ಡರ್ ಮ್ಯಾನೇಜ್ಮೆಂಟ್ಗೋಸ್ಕರ ವೇ ಫಾರ್ವರ್ಡ್ ಏನು, ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಮಾಡಿ, ಯುನೈಟೆಡ್ ಗವರ್ನೆನ್ಸ್ ಮಾಡಿ. ಅಂದರೆ ಯುನೈಟೆಡ್ ಮೆರಿಟೈಮ್ ಗವರ್ನೆನ್ಸ್ ಅಂತ ಮಾಡ್ಬೇಕು ಎಲ್ಲದನ್ನು. ಮೆರಿಟೈಮ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೇಳಿದ್ದಾರೆ. ಮೆರಿಟೈಮ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ನ ಎಸ್ಟಾಬ್ಲಿಷ್ ಮಾಡೋ ಅಂಡರ್ ನ್ಯಾಷನಲ್ ಮೆರಿಟೈಮ್ ಅಥಾರಿಟಿ ಅಂಡರ್. ಓಕೆನಾ. ನೆಕ್ಸ್ಟ್ ರೆಕಮೆಂಡೆಡ್ ದಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ರಿಪೋರ್ಟು ಇದನ್ನೇ ರೆಕಮೆಂಡ್ ಮಾಡಿದೆ. ಇಂಪ್ಲಿಮೆಂಟೇಷನ್ ಆಫ್ ಕಮಿಟಿ ರೆಕಮೆಂಡೇಷನ್, ನರೇಶ್ ಚಂದ್ರ ಟಾಸ್ಕ್ ಫೋರ್ಸ್ ಏನಿದೆ, ಮೆರಿಟೈಮ್ ಲಾಸ್ನ ಮಾಡರ್ನೈಸ್ ಮಾಡಿ, ಸೈಬರ್ ಪೈರಸಿ ಮತ್ತು ಹೈಬ್ರಿಡ್ ತರಕ್ಕೆ. ಕಾರ್ಗಿಲ್ ರಿವ್ಯೂ ಕಮಿಟಿ ಕೂಡ ಇದೆ ಹೇಳಿದೆ. ಕೋಸ್ಟ್ ಗಾರ್ಡ್ನ ಸ್ಟ್ರೆಂಥನ್ ಮಾಡಿ, ಜಾಯಿಂಟ್ ಆಪರೇಷನ್ಸ್ ಸೆಂಟರ್ಸ್ಗಳನ್ನ ತೆಗೀರಿ, ಮರೈನ್ ಪಾಲಿಸಿಂಗ್ ಕೆಪಾಸಿಟಿನ ಇಂಕ್ರೀಸ್ ಮಾಡಿರಿ ಅಂತ ಹೇಳಿದ್ದಾರೆ. ಕಾರ್ಗಿಲ್ ರಿವ್ಯೂ ಕಮಿಟಿ ಕೂಡ ಅದೇ ಹೇಳಿದೆ. ಟೆಕ್ನಾಲಜಿ ಡ್ರಿವನ್ ಸರ್ವೈಲೆನ್ಸ್, AIS ಇನ್ಸ್ಟಾಲೇಷನ್ ಮಾಡಿ, ಆಲ್ ಫಿಶಿಂಗ್ ಬೋಟ್ಸಿಗೆ ಮಾಡಬೇಕು. ಇನ್ಕ್ಲೂಡ್ ದೋಸ್ ಮೋರ್ ದೆನ್ 20 ಮೀಟರ್ ಲೆಂತ್. ಮೋರ್ ದೆನ್ 20 ಮೀಟರ್ ಲೆಂತ್ ಅಂತಂದರೆ ಕಂಪಲ್ಸರಿ ಮಾಡಬೇಕು. VTOL ಡ್ರೋನ್ಸು, ಸ್ಯಾಟಲೈಟ್ ಇಮೇಜಿಂಗ್ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋಸ್ಟಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಬೇಕು. ಸಾಗರ್ಮಾಲಾ ಪ್ರಾಜೆಕ್ಟ್ ಸಪೋರ್ಟ್ ಪಾಲಿಸಿಂಗ್ ಇಂಟರ್ಫೇಸಸ್ಸು.
ರೀಜ್ನಲ್ ಕೋಆಪರೇಷನ್ ಮತ್ತು ಕೆಪಾಸಿಟಿ ಬಿಲ್ಡಿಂಗ್. ರೀಜ್ನಲ್ ಮತ್ತು ಇಂಟರ್ನ್ಯಾಷನಲ್ ಕೋಆಪರೇಷನ್ ಎರಡೇ ಹೋಗ್ಬೇಕು. ಸಾಗರ್, ಕ್ವಾಡ್, ಐಒಆರ್ ಜೊತೆಗೆ ಆ್ಯಂಡ್ IONS ಜೊತೆಗೆ. IONS ಸಾಗರ್, ಕ್ವಾಡ್, ಐಒರ. ಮೆರಿಟೈಮ್ ಎಕ್ಸಸೈಸ್ ಆಗಬೇಕು. ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಸ್ಕಿಲ್ ಅಪ್ಗ್ರೇಡೇಷನ್ ಅಂದರೆ NICP ಗುಜರಾತ್ ಇಂಟು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿ ಇದನ್ನ ಫಾರ್ ಮರೈನ್ ಪಾಲಿಸಿಂಗ್ ಆ್ಯಂಡ್ ಕೋಸ್ಟಲ್ ಇಂಟೆಲಿಜೆನ್ಸ್ ಟ್ರೈನಿಂಗಿಗೋಸ್ಕರ ಅಕಾಡೆಮಿಕ್, ಲೀಗಲ್, ಟೆಕ್ನಾಲಜಿಕಲ್. ಅದೇ ಇನ್ಸ್ಟಿಟ್ಯೂಷನಲ್, ಇನ್ಫ್ರಾಸ್ಟ್ರಕ್ಚರ್, ಹ್ಯೂಮನ್ ರಿಸೋರ್ಸ್, ರೀಜನಲ್, ಸ್ಟ್ರಾಟಜಿಕ್, ಲೀಗಲ್ ಆ್ಯಂಡ್ ಪಾಲಿಸಿ. ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಡಿಫ್ರೆಂಟ್ ಸೆಕ್ಯೂರಿಟಿ ಫೋರ್ಸಸ್ಗಳಿದಾವಲ್ಲ ಎಲ್ಲೆಲ್ಲಿ ವರ್ಕ್ ಮಾಡ್ತವೆ ಅಂತ. ಈ ಇಂಡಿಯಾ ಓಕೆನಾ, ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಕೋಸ್ಟಲ್ ಸೆಕ್ಯೂರಿಟಿ. ನೌ ವಿ ಆರ್ ಎಂಟರಿಂಗ್ ಇನ್ ಟು ದ ಡಿಫ್ರೆಂಟ್ ವೇರಿಯಸ್ ಫೋರ್ಸಸ್ ವಿಚ್ ಆರ್ ವರ್ಕಿಂಗ್ ಆಲ್ ಅಲಾಂಗ್ ದ ಬಾರ್ಡರ್ಸ್ ಆಫ್ ದ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಮಧ್ಯೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಚೀನಾ ಬಾರ್ಡರ್ನ ಎಸ್ಪೆಷಲಿ ಈ ಲಡಾಖ್ ಈ ಪಾರ್ಟ್ ಇದೆಯಲ್ಲ, ಹಿಮಾಲಯನ್ ಪಾರ್ಟ್ಸ್, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸು. ಈವನ್ ಇದು ಅರುಣಾಚಲ ಪ್ರದೇಶಲ್ಲೂ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಬರುತ್ತೆ. ಈ ನೇಪಾಲ್ ಬಾರ್ಡರ್ ಮತ್ತು ಭೂತಾನ್ ಇದರಲ್ಲಿ ಸಶಸ್ತ್ರ ಸೀಮಾ ಬಲ್ ಬರುತ್ತೆ. ಈ ನಾರ್ತ್ ಈಸ್ಟ್ ಪಾರ್ಟ್ ಆಫ್ ದಿ ಮಯನ್ಮಾರ್ ಬಾರ್ಡರ್ ಶೇರ್ ಆಗುತ್ತಲ್ವ, ಅಸ್ಸಾಂ ರೈಫಲ್ಸ್ ಅಂತ ಬರುತ್ತೆ. ಆಮೇಲೆ ಪಾಕಿಸ್ತಾನ ಇದು ಬಾಂಗ್ಲಾದೇಶ್ ಜೊತೆ ಕೂಡ BSF ಇದೆ. ಓಕೆನಾ. ಇದ್ರಾಗೆ ಯಾವ ಮಿನಿಸ್ಟ್ರಿ ಅಂಡರ್ ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕು. ಡಿಫೆನ್ಸ್ ಅಂಡರ್ ಇಂಡಿಯನ್ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಎಲ್ಲವೂ, ಕೋಸ್ಟಲ್ ಗಾರ್ಡು ಕೂಡ ಒಂದು ಮೋರ್ ಎಕ್ಸ್ಟ್ರಾ, ಇವು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಬರುತ್ತೆ. ಆರ್ಮಿ ಟೆರಿಟೋರಿಯಲ್ ಇಂಟಿಗ್ರಿಟಿ, ಕೌಂಟರ್ ಇನ್ಸರ್ಜೆನ್ಸಿ, ಕೌಂಟರ್ ಟೆರರಿಸಮ್, ಏರ್ ಟು ಸಿವಿಲ್ ಅಥಾರಿಟೀಸ್. ಇವರು ಕೌಂಟರ್ ಇನ್ಸರ್ಜೆನ್ಸಿ ಮಾಡಿದೆ. ಒಂದು ಆಪರೇಷನ್ ರಕ್ಷಕ್ ಮತ್ತು ರೈನೋ ಇದೆ. ಡಿಸಾಸ್ಟರ್ ರಿಲೀಫ್ ಆ್ಯಂಡ್ ಇಂಟರ್ನಲ್ ಅಸಿಸ್ಟೆನ್ಸ್ ಮಾಡಿದೆ. ಕಾರ್ಗಿಲ್ ವಾರ ಆಪರೇಷನ್ ಸ್ನೋ ಲೆಪಾರ್ಡು, ಗಾಲ್ವಾನ್ ಕ್ರೈಸಿಸಲ್ಲಿ. ಇಂಡಿಯನ್ ಏರ್ಫೋರ್ಸ್ ಅದೇ ಏರ್ ಸ್ಪೇಸು, ಏರಿಯಲ್ ಅಟ್ಯಾಕು, ಲಾಜಿಸ್ಟಿಕಲ್ ಸಪೋರ್ಟು, ಹೆರಾನ್ಸು, UAE, ರೊಸ್ತಮು, ಡ್ರೋನ್ಸು, ಬಾಲ್ಕೋಟ್ ಏರ್ ಸ್ಟ್ರೈಕು, ಆಪರೇಷನ್ ಸಿಂಧೂರು. ಇಂಡಿಯನ್ ನೇವಿ ಮೆರಿಟೈಮ್ ಸೆಕ್ಯೂರಿಟಿ, ಪ್ರೊಟೆಕ್ಟ್ ದ ಸೀ ಲೈನ್ಸ್ ಆಫ್ ಕಮ್ಯುನಿಕೇಷನ್ಸ್ಗೋಸ್ಕರ. ಮೆರಿಟೈಮ್ ಸರ್ವೆಲೆನ್ಸ್, ಕೋಸ್ಟಲ್ ಡಿಫೆನ್ಸ್, ಆ್ಯಂಟಿ ಪೈರಸಿ, ಹ್ಯುಮಿನಿಟೇರಿಯನ್ ಮಿಷನ್ಸ್ ಬರುತ್ತೆ. ಇವನ್ ಮಿಷನ್ ಸಾಗರ್ ಬರುತ್ತೆ. ಆ್ಯಂಟಿ ಪೈರಸಿ, ಇಂಡಿಯನ್ ಕೋಸ್ಟ್ ಗಾರ್ಡ್, ಇಟ್ಸ್ ಇಂಪಾರ್ಟೆಂಟ್, ಇಟ್ಸ್ ಆಲ್ಸೋ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಬರುತ್ತೆ. ಲಾ ಎನ್ಫೋರ್ಸ್ಮೆಂಟ್, ಸರ್ಚ್ ಆ್ಯಂಡ್ ರೆಸ್ಕ್ಯೂ, ಆ್ಯಂಟಿ ಸ್ಮಗ್ಲಿಂಗ್ ಆಪರೇಷನ್ಸ್ ವಿತ್ ಇನ್ ಇಂಡಿಯಾಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಯಾರು ಇಂಡಿಯನ್ ಕೋಸ್ಟ್ ಗಾರ್ಡ್. ಪೈರಸಿ, ಇನ್ಫಿಲ್ಟ್ರೇಷನ್, ಮ್ಯಾರಿಟೈಮ್ ಕ್ರೈಮ್ಸ್, ರೆಸ್ಕ್ಯೂ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಪರೇಷನ್ಸ್ ಬರುತ್ತೆ. 3000 ನಾರ್ಕೋಟಿಕ್ಸ್ನ ಇವರು ಗುಜರಾತಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡೇ ಸೀಸ್ ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇವೆ. CRPF ಇವರು ಆಪರೇಷನ್ ಗ್ರೀನ್ ಹಂಟ್ ಮಾಡಿರ್ತಾರೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏರಿಯಾಸಲ್ಲಿ, ಆ್ಯಂಟಿ ನಕ್ಸಲ್ಸು ಮತ್ತು ಎಲೆಕ್ಷನ್ ಡ್ಯೂಟೀಸ್ಗೋಸ್ಕರ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಇಂಡಿಯಾ ಪಾಕಿಸ್ತಾನ ಮಧ್ಯೆ ಮಾಡುತ್ತೆ. ಇನ್ಫಿಲ್ಟ್ರೇಷನ್, ಸ್ಮಗ್ಲಿಂಗ್, ಕ್ರಾಸ್ ಬಾರ್ಡರ್ ಟನಲ್ಸ್ ಅವೆ. ಇಂಡಿಯಾ ಟಿಬೆಟಿಯನ್ ಬಾರ್ಡರ್ ಪೊಲೀಸು ಅದೇ ಇಂಡಿಯಾ ಚೀನಾ ಬಾರ್ಡರ್ ಮಧ್ಯೆ. ಇವರು ಗಾಲ್ವಾನ್ ಸ್ಟ್ಯಾಂಡ್ ಆಫಲ್ಲಿ ಇದು ಹೋಗಿರುತ್ತೆ. ಸಶಸ್ತ್ರ ಸಿಂಹ ಬಲ, ಓಪನ್ ಬಾರ್ಡರ್ಸ್ ವಿತ್ ನೇಪಾಲ್, ಭೂತಾನ್. ಓಪನ್ ಬಾರ್ಡರ್ಸ್ನ ಗಾರ್ಡ್ ಮಾಡುತ್ತೆ. ಟ್ರಾಫಿಕಿಂಗ್, ಸ್ಮಗ್ಲಿಂಗ್, ಸಿವಿಕ್ ಆ್ಯಕ್ಷನ್. ಇಂಡೋ ನೇಪಾಲ್ ಟೆನ್ಷನ್ಸು. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ ಅದೇ ಏರ್ಪೋರ್ಟು, ಮೆಟ್ರೋ, PSU, ನ್ಯೂಕ್ಲಿಯರ್ ಪ್ಲಾಂಟ್ಸಿಗೋಸ್ಕರ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದೆಲ್ಲ, NSG, ಇದು ಕೌಂಟರ್ ಟೆರರಿಸಮ್ಗೋಸ್ಕರ ಮತ್ತು ಹಾಸ್ಟೇಜ್ ರೆಸ್ಕ್ಯೂ ಫೋರ್ಸ್ಗೋಸ್ಕರ. ಇವರು ಎಲ್ಲಿ ವರ್ಕ್ ಮಾಡಿದ್ದಾರೆ? ಬಾಂಬ್ ಡಿಸ್ಪೋಸಲ್, ಆ್ಯಂಟಿ ಹೈಜಾಕಿಂಗ್, VIP ಪ್ರೊಟೆಕ್ಷನ್ಗೋಸ್ಕರ. 26 ಮುಂಬೈ ಅಟ್ಯಾಕಲ್ಲಿ NSGನೇ ಬಂದಿರೋದು. ಅಕ್ಷರಧಾಮ ಟೆಂಪಲ್ ಪೋಸ್ಟ್ ಅಟ್ಯಾಕಲ್ಲೂ ಕೂಡ ಇವರೇ ಮಾಡಿರೋದು, ಸೆಕ್ಯೂರ್ ಮಾಡಿರೋದು. ಅಸ್ಸಾಂ ರೈಫಲ್ಸ್ ಅದೇ ಮಯನ್ಮಾರ್ ಬಾರ್ಡರ್ ಜೊತೆಗೆ ಇಂಡಿಯಾ ಮಯನ್ಮಾರ್ ಬಾರ್ಡರು, ಕೌಂಟರ್ ಇನ್ಸರ್ಜೆನ್ಸಿ, ಆಪರೇಷನ್ ಸನ್ರೈಸಲ್ಲಿ ಇವರು ಭಾಗಿಯಾಗಿರ್ತಾರೆ. ಇವ್ರ ಜೊತೆಗೆ ಏನು ಇಶ್ಯೂಸ್ ಏನೋ ಸೇಮ್ ಅದೇ ಇನ್ಸ್ಟಿಟ್ಯೂಷನ್ ಲ್ಯಾಕ್ ಆ್ಯಂಡ್ ಕೋರ್ಡಿನೇಷನ್ ಗ್ಯಾಪ್ಸ್. ಈ MHA ಮತ್ತು MOD ಸೈಲೋಸಲ್ಲಿ ವರ್ಕ್ ಮಾಡ್ಬಾರ್ದು, ಯುನೈಟೆಡ್ ಆಗಿ ವರ್ಕ್ ಮಾಡಬೇಕು. ಜ್ಯೂರಿಸ್ಟಿಕ್ಷನಲ್ ಓವರ್ಲ್ಯಾಪ್ಸ್ ಇದೆ. BSF ಸ್ಟೇಟ್ ಪೊಲೀಸು ಮತ್ತು ಇವರು ನಿಮ್ಗೆ ಹೇಳಿದೀವಲ್ಲ, ಒಂದು 50 ಕಿಲೋಮೀಟ್ರ್ ಇವರು ಈ ಬಾರ್ಡರ್ ವರ್ಕ್ ಮಾಡ್ತಿರ್ತಾರೆ. ಅಂದರೆ ಈ ಕಡೆ 50 ಕಿಲೋಮೀಟ್ರ್ ಕೂಡದಲ್ಲೂ ಸ್ಟೇಟ್ ಪಾರ್ಟಲ್ಲಿ ಬರುತ್ತೆ. ಇದರಲ್ಲಿ ಸ್ಟೇಟ್ ಪೊಲೀಸು ಮತ್ತು ಇವ್ರ ಜೊತೆ ಕೋರ್ಡಿನೇಷನ್ ಇರೋಲ್ಲ. ಅಲ್ಲಿ ಫೆಡರಲಿಸಮ್ ಇಶ್ಯೂ ಬಂದ್ಬಿಡುತ್ತೆ. ಪಂಜಾಬ್ದಿದೆ. ಪೂರ್ ಇಂಟೆಲಿಜೆನ್ಸ್ ಕೋರ್ಡಿನೇಷನ್ ದ ಗ್ಯಾಪ್ಸ್ ಇನ್ ಶೇರಿಂಗ್ ಆ್ಯಕ್ಷನಬಲ್ ಇಂಟೆಲಿಜೆನ್ಸ್ ಪಠಾನ್ಕೋಟ್ ಅಟ್ಯಾಕ್ ಆದಮೇಲೆ. ರಿಸೋರ್ಸ್ ಮತ್ತು ಕೆಪಬಿಲಿಟಿ ಡೆಫಿಸಿಟ್ಸ್. ಇನ್ಅಡಿಕ್ವೇಟ್ ಮಾಡರ್ನೈಸೇಷನ್. ಓನ್ಲಿ 68% ಆಫ್ ದಿ ಮಾಡರ್ನೈಸೇಷನ್ ಫಂಡ್ಸ್ ಯುಟಿಲೈಸ್ ಬೈ ದಿ CAPF. ಇದನ್ನು ಕ್ಯಾಗ್ ಅವರೇ ಹೇಳಿದ್ದಾರೆ. ಫಂಡೇ ಯೂಸ್ ಮಾಡ್ಕೊಂಡಿಲ್ಲ ನೀವು, ಓನ್ಲಿ 68% ಅಷ್ಟೇ ಯೂಸ್ ಮಾಡ್ತೀವಿ. ಅಂಡರ್ ಸ್ಟಾಫಿಂಗ್ ಇದೆ, ಫ್ಯಾಟಿಗ್ ಇದೆ. CRPF ವೇಕೆನ್ಸಿ ರೇಟ್ 7.8% ಇದೆ. BSFದು 8.3% ಇದೆ. ಸ್ಯಾಂಕ್ಷನ್ಗೂ ಇರೋದಕ್ಕೂ ಇದನ್ನು ಬರೀಲೇಬೇಕು. ಅಂಡರ್ ಸ್ಟಾಫಿಂಗ್ ಆ್ಯಂಡ್ ಫ್ಯಾಟಿಗ್ ಆಗ್ತಿದೆ. 100 ಸೂಸೈಡ್ಸ್ ಇದೆ ಲಿಂಕ್ ಟು ಸ್ಟ್ರೆಸ್ ಆ್ಯಂಡ್ ಫ್ಯಾಮಿಲಿ ಸಪರೇಷನ್ ಆ್ಯಂಡ್ ಆಲ್ಸೋ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ. ದೆರ್ ಆರ್ ಸಮ್ ರಿಪೋರ್ಟ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್, ಅದರ್ವೈಸ್ ಯು ಕ್ಯಾನ್ ಲೀವ್ ಇಟ್. ಸೈಬರ್ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಇದೆ. 2.2 ಮಿಲಿಯನ್ ಸೈಬರ್ ಇನ್ಸಿಡೆಂಟ್ಸ್ ಇದ್ದಾವೆ. ಪೊಲಿಟಿಕಲ್ ಆ್ಯಂಡ್ ಸ್ಟ್ರಕ್ಚರಲ್ ಚಾಲೆಂಜಸ್. ಪೊಲಿಟಿಸೈಸೇಷನ್ ಆಫ್ ದಿ ಫೋರ್ಸ್ ಇದೆ. ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಇದ್ದಾರೆ. ಬಾರ್ಡರ್ ಮ್ಯಾನೇಜ್ಮೆಂಟ್ ಗ್ಯಾಪ್ಸ್ ಇದೆ. CAPMs ಓನ್ಲಿ 30% ಆಫ್ ಲ್ಯಾಂಡ್ ಬಾರ್ಡರ್ಸ್ ಹ್ಯಾವ್ ಅಡ್ವಾನ್ಸ್ಡ್ ಸರ್ವೆಲೆನ್ಸ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸ್ಪೈಟ್ CAPMs ಓನ್ಲಿ 30% ಆಫ್ ಬಾರ್ಡರ್ಸ್ ಹ್ಯಾವ್ ಅಡ್ವಾನ್ಸ್ಡ್ ಸರ್ವೆಲೆನ್ಸ್. ವೇ ಫಾರ್ವರ್ಡ್ ಏನು ಮಾಡಿ? ಇನ್ಸ್ಟಿಟ್ಯೂಷನಲ್ ಮಾಡಿ, ಇಂಟೆಲಿಜೆನ್ಸ್ ರಿಫಾರ್ಮ್ಸ್ ಮಾಡಿ, ಸ್ಟ್ರೆಂಥನ್ ಮಾಡಿ, ಇಂಟೆಲಿಜೆನ್ಸ್ ಕೋರ್ಡಿನೇಷನ್ಸ್ಗೋಸ್ಕರ ಮ್ಯಾಕ್ನ ಅಪ್ಗ್ರೇಡ್ ಮಾಡಿ, 24/7 ಮಾಡಿ, ಫ್ಯೂಷನ್ ಸೆಂಟರ್ ಮಾಡಿ,
ಎಲ್ಲರನ್ನೂ ಒಂದುಗೂಡಿಸಿ ಲೆಜಿಸ್ಲೇಟಿವ್ UAPA NIA ಆ್ಯಕ್ಟ್ನ ಕ್ಲಿಯರ್ ಜ್ಯೂರಿಸ್ಟಿಕ್ಷನ್ಸ್ ಮಾಡಿ, ಮಾಡಲ್ ನ್ಯಾಷನಲ್ ಸೆಕ್ಯೂರಿಟಿ ತನ್ನಿ, ಟೆಕ್ನಾಲಜಿ ಸರ್ವೆಲೆನ್ಸ್ ಎನ್ಹಾನ್ಸ್ಮೆಂಟ್ ಮಾಡಿ, ಟೆಕ್ನಾಲಜಿ ಲೆಡ್ ಬಾರ್ಡರ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ JAS, ಥರ್ಮಲ್ ಇಮೇಜಿಂಗ್, CABMSನ ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ, ಜಾಯಿಂಟ್ ಟ್ರೈನಿಂಗ್ ಮಾಡಿ, ಇಂಟರ್ ಆಪರೇಬಿಲಿಟಿ, ಟ್ರೈ ಸರ್ವಿಸಿಂಗ್ ಇದೆ ಅಲ್ವಾ, ಇದು ಆರ್ಮಿ ನೇವಿ ಮತ್ತು ಕೋಸ್ಟಲ್ ನೇವಿ ಏರ್ ಇದೆಯಲ್ಲ ಎಲ್ಲರನ್ನೂ ಜೊತೆಗೂ CAPF ಜೊತೆಗೂ ಇಂಟಿಗ್ರೇಟ್ ಮಾಡಿ ಒಳ್ಳೆ ಬಾಂಡಿಂಗ್ ಬೆಳೆಸಬೇಕು. ಜಾಯಿಂಟ್ ಟ್ರೈನಿಂಗ್ ಇಂಟರ್ ಆಪರೇಟಿವ್ ಇದಕ್ಕೋಸ್ಕರ ಒಂದು ಸುದರ್ಶನ್ ಪ್ರಹಾರ್ ಎಕ್ಸಸೈಸ್ ಅಂತಲೇ ಇದೆ, ಒಂದು ಸುದರ್ಶನ್ ಪ್ರಹಾರ್ ಎಕ್ಸಸೈಸ್ CRPF ಮತ್ತು ಆರ್ಮಿ ಪೊಲೀಸ್ ರಿಫಾರ್ಮ್ಸು, ಪ್ರೊಫೆಷ್ನಲೈಸೇಷನ್, ಪ್ರೊಕಾಸಿಂಗು ಮತ್ತು ರೆವಿರಿಯೋ ಕಮಿಟಿ ರೆಕಮೆಂಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡಿ, ಇನ್ಕ್ರೀಸ್ ದ ಆ್ಯನ್ಯುವಲ್ ಟ್ರೈನಿಂಗ್ ಕವರೇಜ್ ಬಿಯಾಂಡ್ 10% ಜೊತೆಗೂ R&D ಎಲ್ಲದಕ್ಕೂ ಕೊಡಿ ಅಂತ ಹೇಳಿದ್ದಾರೆ. ಸೂಪರ್. ದಿಸ್ ಈಸ್ ದ ಎಂಡ್ ಆಫ್ ನಾವೇನೇನು ಮುಗಿಸಿದ್ವಿ ಇಲ್ಲಿ. ನಾರ್ಕೋ ಟೆರರಿಸಮ್ ಆದಮೇಲೆ ಒಂದು ಕೋಸ್ಟಲ್ ಸೆಕ್ಯೂರಿಟಿ, ಒಂದು ಬಾರ್ಡರು, ಎಲ್ಲ ಬಾರ್ಡರ್ ಜೊತೆಗೆ ಏನು ಇಶ್ಯೂಸ್ ಇದೆ, ಏನು ಇಂಪ್ರೂವೈಸೇಷನು ಕೋಸ್ಟಲ್ಲು ಮತ್ತು ಡಿಫ್ರೆಂಟ್ ಸೆಕ್ಯೂರಿಟಿ ಫೋರ್ಸಸ್. ಓಕೆನಾ? ಓಕೆ, ಬಾಯ್. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ದ left-wing extremism, all those things. If you like this initiative, please do like, share, comment. Okay, until then, bye bye.